Hi, my dear students. Welcome back to my channel and welcome back to another session of the crash course. So, hope you all are fine. So, previous class nalli ನಾನು ಎಕ್ಸ್ಪ್ಲೈನ್ ಮಾಡಿದಂತ acids, bases and salts ಕಂಪ್ಲೀಟ್ ಲೆಸನ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಅರ್ಥ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ 3 to 5 ಮಾರ್ಕ್ಸ್ ಆಲ್ರೆಡಿ ರಿಸೀವ್ ಆಗಿದೆ ಅಂತ ತಿಳ್ಕೊಳ್ಳಿ. ಬಿಕಾಸ್ acids, bases and salts ನ ಬೆಸ್ಟ್ ಪಾಸಿಬಲ್ ವೇನಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಫೈನ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಫ್ರಮ್ ದ ಲೆಸನ್ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್. ಸೊ ಇಷ್ಟು ವರ್ಷ ಏನ್ ಯಾವ್ಯಾವ್ದು ಕ್ವೆಶನ್ ಅನ್ನ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ, ಸೊ ಯಾವ ಕ್ವೆಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಅಂದ್ರೆ ಹೇಗಿರಬಹುದು. ಸೊ ಈ ರೀತಿ ಸಾಕಷ್ಟು ಕ್ವೆಶನ್ ಗಳನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ದಿಸ್ ಸೆಷನ್ ಇಸ್ ಕಂಪ್ಲೀಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆಂಟ್ ಟೈಪ್ ಆಫ್ ಕ್ವೆಶನ್ಸ್ ಅಂಡ್ ಆಲ್ಸೋ ದ ಕ್ವೆಶನ್ಸ್ ವಿಚ್ ಆಲ್ರೆಡಿ ಬಿನ್ ಆಸ್ಕ್ಡ್ ಫ್ರಮ್ ದ ಎಕ್ಸಾಮಿನೇಷನ್. ಎಸ್. So, good morning to each and everyone who are present in today's live, my dear students. Without wasting much time, class na shuru ಮಾಡ್ತೀನಿ. Yes. Okay. Okay. So, firstly, I'll discuss about the questions which has been asked frequently in the board examination. Followed by, we will talk about the important questions. Yes, the first question is, my dear students, ನೀವು ಅಬ್ಸರ್ವ್ ಮಾಡಿ ಅಂಡ್ ನಾನು ಮಾಡ್ತಿರುವ ಪ್ರತಿಯೊಂದು ಕ್ಲಾಸಸ್ ಕೂಡ ಮಿಸ್ ಮಾಡದೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ಈಗ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ಗೆ ನಾನು ಸ್ವಲ್ಪ ಫಾಸ್ಟ್ ಆಗಿ ಕ್ಲಾಸಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ಪ್ರಿಪರೇಟರಿ ಆದ್ಮೇಲೆ ವಿಲ್ ಹ್ಯಾವ್ ಅ ಡೀಟೇಲ್ಡ್ ಸೆಷನ್ ಆಫ್ ಎವ್ರಿ ಚಾಪ್ಟರ್ ದ ಒನ್ಸ್ ಅಗೇನ್. ಓಕೆ. ಸೊ ದ ಫಸ್ಟ್ ಕ್ವೆಶನ್ ಇಸ್, ನಾನು ಕ್ವೆಶನ್ ಕೇಳ್ತಾ ಬರ್ತೀನಿ, ಜೊತೆಗೆ ನೀವು ಕೂಡ ಆನ್ಸರ್ಸ್ ಮಾಡ್ತಾ ಬನ್ನಿ. ಫೈನ್. Name the acid present in the stinging hair of nettle leaves ಅಂತ the first question they are asking. Okay. So ನಾನು ಹೇಳಿದೆ ನಿಮ್ಗೆ ಯಾವ ರೀತಿ ಕ್ವೆಶನ್ಸ್ ಅನ್ನ ಕೇಳಬಹುದು ಅಂತ. ಓಕೆ. ಎಸ್. ಸಿ the acid present in the stinging hair of nettle leaves ಅಂತ ಹೇಳಿದಾಗ which acid is present in the stinging hair of nettle leaves? Yes, the first correct answer is given by Joseph, followed by Srujan, Purvika and the ಹೇಮಣ್ಣ ಅನ್ನೋ ಐಡಿ ಇಂದ ಕೂಡ ಆನ್ಸರ್ ಮಾಡ್ತಿದ್ರ. ಲತಾ ವಿರಾಟ್, ವೆರಿ ಗುಡ್. So most of you are trying to answer. The right answer is the methanoic acid. So methanoic acid is present in the stinging hair of the nettle leaves. So methanoic acid is also called as formic acid ಅಂತ ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ಲೆಸನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಕರೆಕ್ಟ್. ಸೊ 2019 ಪಬ್ಲಿಕ್ ಎಕ್ಸಾಮಿನೇಷನ್ ಅಲ್ಲಿ ಈ ಕ್ವೆಶನ್ ಅನ್ನ ಕೇಳಿದ್ರು. ಸೊ 1 ಮಾರ್ಕ್. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್, ಇದನ್ನ ಫ್ರೀಕ್ವೆಂಟ್ ಆಗಿ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಅಂತ ಹೇಳಿದಾಗ ಈ ಕ್ವೆಶನ್ ಅನ್ನ ಕೇಳ್ತಾರೆ. 2019 ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಇದೇ ಕ್ವೆಶನ್ ಅನ್ನ ಕೇಳಿದ್ದಾರೆ. ಡ್ರಾ ಅ ಡಯಾಗ್ರಾಮ್ ಆಫ್ ದ ಅರೇಂಜ್ಮೆಂಟ್ ಆಫ್ apparatus used to show the reaction of zinc granules with the dilute sulfuric acid and testing the hydrogen gas by burning it. Label the following. They are soap solution and delivery tube. ಈ ಒಂದು ಡ್ರಾಯಿಂಗ್ ಅಂತೂ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರ್ತಾರೆ. ಇಟ್ಸ್ ಅ ಕಾಮನ್ ಡಯಾಗ್ರಾಮ್. ಸೊ ಮಿಸ್ ಮಾಡದೆ ಇದು ರಿಯಾಕ್ಷನ್ ಆಫ್ ಜಿಂಕ್ ವಿತ್ ದ ಸಲ್ಫ್ಯೂರಿಕ್ ಆಸಿಡ್, ಇದನ್ನ ಕಂಪಲ್ಸರಿ ತಿಳ್ಕೊಳ್ಳಿ. ಓಕೆ. 3 ಮಾರ್ಕ್ಸ್ ಇದು ನಿಮ್ಗೆ ಆಲ್ರೆಡಿ ಬಂದಿದೆ ಅಂತ ಅರ್ಥ. ಬಿಕಾಸ್ ಎವ್ರಿ ಎಕ್ಸಾಮ್, ಪ್ರತಿ ಎಕ್ಸಾಮ್ ಅಲ್ಲೂ ಕೇಳ್ತಾರೆ. ವೆರಿ ರೇರ್ಲಿ ದೇ ಹ್ಯಾವ್ ಆಸ್ಕ್ಡ್ ದ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ಓಕೆ. ತುಂಬಾ ರೇರ್ ಆಗಿ ಕೇಳಿದ್ದಾರೆ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ಬಟ್ ಈ ಕ್ವೆಶನ್ ಅಂತೂ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ. ಇಟ್ಸ್ ಸೋ ಇಂಪಾರ್ಟೆಂಟ್. ಎಸ್. ನೆಕ್ಸ್ಟ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶನ್ ಒಂದು ಅಪ್ಲಿಕೇಶನ್ ಟೈಪ್ ಕ್ವೆಶನ್ ಅನ್ನ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಇದು ಕೂಡ 2019 ಪಬ್ಲಿಕ್ ಎಕ್ಸಾಮ್ ಅಲ್ಲಿ ನಾನು ಸಪ್ಲಿಮೆಂಟರಿ ಅಂಡ್ ದ ಮೇನ್ ಎಕ್ಸಾಮ್ ಎರಡು ಎಕ್ಸಾಮ್ ನ ಕ್ವೆಶನ್ಸ್ ಅನ್ನ ಇಲ್ಲಿ ತಗೊಂಡಿದ್ದೀನಿ ಫ್ರಮ್ ದ ಲೆಸನ್ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್. ಸೊ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ನೀವು. ದೇರ್ ಇಸ್ ನೋ ಚೇಂಜ್ ಇನ್ ದ ಕಲರ್ ಆಫ್ ದ ರೆಡ್ ಲಿಟ್ಮಸ್ ಪೇಪರ್. ಸೊ ನಮ್ಮ ಹತ್ರ ರೆಡ್ ಲಿಟ್ಮಸ್ ಪೇಪರ್ ಇದೆ. ಸೊ ಈ ರೆಡ್ ಲಿಟ್ಮಸ್ ಪೇಪರ್ ನ ಕಲರ್ ಏನಾಗ್ತಾ ಇಲ್ಲ, ಈಗ ಚೇಂಜ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೇರ್ ಇಸ್ ನೋ ಚೇಂಜ್ ಇನ್ ದ ಕಲರ್ ಆಫ್ ರೆಡ್ ಲಿಟ್ಮಸ್ ಪೇಪರ್ ಅಂಡ್ ಆಲ್ಸೋ ದ ಬ್ಲೂ ಲಿಟ್ಮಸ್ ಪೇಪರ್ ಅಂಡ್ ಆಲ್ಸೋ ದ ಬ್ಲೂ ಲಿಟ್ಮಸ್ ಪೇಪರ್ when introduced into an aqueous solution of sodium chloride. So ನಿನ್ನೆ ತಾನೇ ನಾನು ನಿಮಗೆ ಹೇಳ್ತಾ ಬಂದೆ aqueous solution of sodium chloride, the brine solution. ಸೊ ಇದೆಲ್ಲ ಹಿಂಟ್ ಯಾವ ಒಂದು ಕಾನ್ಸೆಪ್ಟ್ ಗೆ ರಿಲೇಟೆಡ್ ಟು ದ chlor-alkali process. ಸೊ ಜಸ್ಟ್ ಇಮಿಡಿಯೇಟ್ ಆಗಿ ಬರ್ಕೋಬಿಡಿ ನೀವಲ್ಲಿ. ಏನಂತ ಅಂದ್ರೆ aqueous solution of sodium chloride ಅಂದ್ರೆ ಸೋಡಿಯಂ ಕ್ಲೋರೈಡ್ ನ aqueous solution ಅಂದ್ರೆ ಇದನ್ನ ನಾವೇನ್ ಮಾಡ್ತಾ ಇದೀವಿ, ವಾಟರ್ ಜೊತೆ ಕಂಬೈನ್ ಮಾಡ್ತಾ ಇದೀವಿ. ಓಕೆ. After passing the direct current through same solution, the red litmus change to blue. So now what happened? We have prepared the aqueous solution of the sodium chloride. ಇದಕ್ಕೆ ಎಲೆಕ್ಟ್ರಿಸಿಟಿ ನ ಪಾಸ್ ಮಾಡ್ತಾ ಇದೀವಿ. ಸೊ ಎಲೆಕ್ಟ್ರಿಸಿಟಿ ನ ಪಾಸ್ ಮಾಡಿದಾಗ ಏನಾಗ್ತಾ ಇದೆ, ರೆಡ್ ಲಿಟ್ಮಸ್ ಬ್ಲೂ ಕಲರ್ ಆಗಿ ಚೇಂಜ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ.
So which product is responsible for this change? Which product? Obviously equation ಮುಖಾಂತರ ಹೋದ್ರೆ ಏನಾಗುತ್ತೆ, ನಮಗೆ ರಿಲೀಸ್ ಆಗುವಂತ ಪ್ರಾಡಕ್ಟ್ ಹೈಡ್ರೋಜನ್, ಕ್ಲೋರಿನ್ ಅಂಡ್ ಆಲ್ಸೋ ಸೋಡಿಯಂ ಹೈಡ್ರಾಕ್ಸೈಡ್, ಇದಿಷ್ಟು ಕೂಡ ರಿಲೀಸ್ ಆಗುತ್ತೆ. Okay, so tell me children, which is responsible, which product is responsible to change the color of lead litmus to blue? Okay, Sujanya has correctly answered. Yes, NaOH produced sodium hydroxide ಏನ್ ಪ್ರೊಡ್ಯೂಸ್ ಆಗ್ತಾ ಇದೆ, this sodium hydroxide is basically base ಅಂತ ಗೊತ್ತಿದೆ ಅಲ್ವಾ. ಈ ಬೇಸ್ ಏನ್ ಮಾಡುತ್ತೆ, ನಾವು ರೆಡ್ ಲಿಟ್ಮಸ್ ಪೇಪರ್ ನ ಈ ಬೇಸ್ ಅಲ್ಲಿ ಡಿಪ್ ಮಾಡಿದಾಗ ಇಟ್ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ಬ್ಲೂ. ಡೆಫಿನೆಟ್ಲಿ ಇದು ನಿಮ್ಗೆ ಗೊತ್ತಿರಬೇಕು. ರೆಡ್ ಲಿಟ್ಮಸ್ ಪೇಪರ್ ಏನ್ ಮಾಡುತ್ತೆ, ಬ್ಲೂ ಕಲರ್ ಆಗಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಫರ್ದರ್ ಕ್ವಶನ್ ಕೇಳಿದ್ದಾರೆ, ಮೆನ್ಷನ್ ಎನಿ 2 ಯೂಸಸ್ ಆಫ್ ದಿಸ್ ಪ್ರಾಡಕ್ಟ್. ಅಂದ್ರೆ ನಿಮ್ಗೆ ಈಗ ಸಿಕ್ಕಿರುವಂತ ಈ ಪ್ರಾಡಕ್ಟ್ ನ 2 ಯೂಸ್ ಅನ್ನ ಬರೀರಿ ಅಂತ ಕೇಳ್ತಾ ಇದಾರೆ. ಅಂದ್ರೆ ಈಗ ನಿಮ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸಿಕ್ಕಿದೆ ಅಲ್ವಾ, ಈ ಸೋಡಿಯಂ ಹೈಡ್ರಾಕ್ಸೈಡ್ ನ 2 ಯೂಸ್ ಬರಿಬೇಕು. ದೇರ್ ಆರ್ ಸೋ ಮೆನಿ ಅದರ್ ಪ್ರಾಡಕ್ಟ್ಸ್, ಬೇರೆ ಪ್ರಾಡಕ್ಟ್ಸ್ ಇದೆ ನಮ್ಗೆ ಇಲ್ಲಿ. ಓಕೆ, ಕ್ಲೋರಿನ್ ಇದೆ, ಹೈಡ್ರೋಜನ್ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, 3 ಪ್ರಾಡಕ್ಟ್ಸ್ ಇದೆ. ಬಟ್ ಅವರು ಕೇಳ್ತಾ ಇರೋಂಥದ್ದು ಯಾವ ಪ್ರಾಡಕ್ಟ್ ರೆಡ್ ಲಿಟ್ಮಸ್ ಪೇಪರ್ ನ ಬ್ಲೂ ಆಗಿ ಚೇಂಜ್ ಮಾಡ್ತಾ ಇದೆ, ಆ ಪ್ರಾಡಕ್ಟ್ ನ ಯೂಸ್ ಬರಿಬೇಕು. ಕ್ವೆಶ್ಚನ್ ನ ಕ್ಲಿಯರ್ ಆಗಿ ಅನಲೈಸ್ ಮಾಡಿ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ನ ಯೂಸ್ ಅಂತ ಹೇಳಿದಾಗ, ಎಸ್, ಹರ್ಷ ಹ್ಯಾಸ್ ಗಿವನ್ ದ ಒನ್ ಆಫ್ ದ ಯೂಸಸ್, ವೆರಿ ಗುಡ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಅಂತ ಹೇಳಿದಾಗ ಇಟ್ ಈಸ್ ಯೂಸ್ಡ್ ಇನ್ ದ ಡಿಗ್ರೀಸಿಂಗ್ ಆಫ್ ಮೆಟಲ್ಸ್, ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಇಂಡಸ್ಟ್ರೀಸ್ ನಲ್ಲಿ ಯೂಸ್ ಮಾಡ್ತಾರೆ, ಪೇಪರ್ ಮೇಕಿಂಗ್ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ಸೊ ನೀವು ಎಕ್ಸಾಮ್ ಅಲ್ಲಿ ಹೀಗೆ ಬರಿಬೇಕು, ಯೂಸಸ್ ಆಫ್ NaOH. ನಾವು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ, ನಾನು ಕೂಡ SSLC ವ್ಯಾಲ್ಯೂಯೇಷನ್ ಹೋಗ್ತೀನಿ, ಓಕೆನಾ. ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನಾನು ಮೇನ್ ಆಗಿ ಅಬ್ಸರ್ವ್ ಮಾಡೋದು ಏನು ಅಂದ್ರೆ, ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ ಇದ್ರೆ ಸಾಕು ನಮ್ಗೆ. ಓಕೆ, ಯೂಸಸ್ ಆಫ್ NaOH ನ ಏನಕ್ಕೆ ಯೂಸ್ ಮಾಡ್ತೀವಿ, ಇಟ್ ಈಸ್ ಯೂಸ್ಡ್ ಇನ್ ದ ಸೋಪ್ಸ್, ಅಂಡ್ ಡಿಟರ್ಜೆಂಟ್ಸ್ ಇಂಡಸ್ಟ್ರೀಸ್. ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಇಂಡಸ್ಟ್ರೀಸ್ ನಲ್ಲಿ ಈ ಬೇಸ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಇಟ್ ಈಸ್ ಯೂಸ್ಡ್ ಇನ್ ದ ಪೇಪರ್ ಮೇಕಿಂಗ್ ಇಂಡಸ್ಟ್ರೀಸ್, ಪೇಪರ್ ಮ್ಯಾನುಫ್ಯಾಕ್ಚರ್ ಮಾಡುವ ಇಂಡಸ್ಟ್ರೀಸ್ ನಲ್ಲೂ ಕೂಡ ಇದನ್ನ ಮಾಡ್ತಾರೆ. ಕ್ಲಿಯರ್? ಸೊ ಎಷ್ಟು ಈಸಿಯಾಗಿ ನಿಮ್ಗೆ ಮಾರ್ಕ್ಸ್ ಬರುತ್ತೆ ಅಂದ್ರೆ, ವೆರಿ ಈಸಿ. ಕ್ವೆಶ್ಚನ್ ನ ಕ್ಲಿಯರ್ ಆಗಿ ಅನಲೈಸ್ ಮಾಡಬೇಕು. ಸೊ ಡು ಯು ಹ್ಯಾವ್ ಎನಿ ಡೌಟ್ ಇನ್ ದಿಸ್ ಸ್ಟೂಡೆಂಟ್ಸ್? ಕ್ವೆಶ್ಚನ್ ಅರ್ಥ ಆಗಿದೆ ಅಲ್ವಾ? ಡು ಯು ಹ್ಯಾವ್ ಎನಿ ಡೌಟ್ ಇನ್ ದಿಸ್? ಡು ಯು ಹ್ಯಾವ್ ಎನಿ ಡೌಟ್? ಇಫ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್, we will go for next question. Okay, yes. So the next question is, okay, 2019 again same question. Innೊಂದು question ಕೇಳಿದ್ದಾರೆ, name the gas liberated when an acid react with the metal carbonate ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಹೇಳಿದೀನಿ, ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೇಮ್ ದ ಗ್ಯಾಸ್ ಲಿಬರೇಟೆಡ್ when an acid, ಬರ್ಕೊಳ್ಳಿ, ಆಸಿಡ್ ಏನ್ ಮಾಡ್ತಾ ಇದೆ, ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ದ ಮೆಟಲ್ ಕಾರ್ಬೋನೇಟ್. ಆಸಿಡ್ ಏನಾಗ್ತಾ ಇದೆ, ಮೆಟಲ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೊ ಜನರಲ್ ಈಕ್ವೇಶನ್ ಗೊತ್ತಿದೆ ಅಲ್ವಾ ನಿಮ್ಗೆ, ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಏನಂತ. ವೆನೆವರ್ ಅನ್ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ ಏನ್ ಫಾರ್ಮ್ ಆಗುತ್ತೆ, ಇಟ್ ವಿಲ್ ಫಾರ್ಮ್ ಎ ಸಾಲ್ಟ್ ಅಂಡ್ ಇಟ್ ವಿಲ್ ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂಡ್ ಇಟ್ ವಿಲ್ ಫಾರ್ಮ್ ದ ವಾಟರ್. ಈ ಜನರಲ್ ಈಕ್ವೇಶನ್ ನಿಮ್ಗೆ ಗೊತ್ತಿರಬೇಕು. ವಾಟ್ ಹ್ಯಾಪನ್ ವೆನ್ ಆಸಿಡ್ ರಿಯಾಕ್ಟ್ ವಿತ್ ದ ಮೆಟಲ್ ಕಾರ್ಬೋನೇಟ್, ಈ ಪ್ರಾಡಕ್ಟ್ಸ್ ನಮ್ಗೆ ರಿಲೀಸ್ ಆಗುತ್ತೆ. ಸೊ ಫರ್ದರ್ ಕ್ವೆಶನ್ ನೋಡಿ, write the chemical equation for the reaction when this gas is passed through lime water. ಅಂದ್ರೆ ಈ ರಿಯಾಕ್ಷನ್ ಅಲ್ಲಿ ರಿಲೀಸ್ ಆದಂತ ಗ್ಯಾಸ್ ಲೈಮ್ ವಾಟರ್ ಅಲ್ಲಿ ಪಾಸ್ ಆದ್ರೆ ಏನಾಗುತ್ತೆ, ವಾಟ್ ಈಸ್ ದ ಪ್ರೆಸಿಪಿಟೇಟ್ obtained in this reaction ಅಂತ ಕೇಳ್ತಾ ಇದ್ದಾರೆ. ಸೊ ಜನರಲಿ ಒಂದು ಕ್ಲಿಯರ್ ಆಗಿದೆ ನಿಮ್ಗೆ, ಅವರು ಯಾವ ಆಸಿಡ್ ಅನ್ನ ಯಾವ ಒಂದು ಮೆಟಲ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಮಾಡಬೇಕು ಅಂತ ದೇ ಆರ್ ನಾಟ್ ಸ್ಪೆಸಿಫೈಯಿಂಗ್ ವಿಚ್ ಮೆಟಲ್ ಕಾರ್ಬೋನೇಟ್ ಅಂಡ್ ವಿಚ್ ಆಸಿಡ್. ಸೊ ಜನರಲ್ ಆಗಿ ನೀವು ತಗೊಳ್ಬಹುದು. So any metal carbonate and any acid you can take that. So let us take according to textbook only. So ನಮ್ಗೆ ಇರುವಂತ ಆಸಿಡ್ ಯಾವುದು, ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ. When this hydrochloric acid react with the metal carbonate, that is Na2CO3, okay, metal carbonate ಜೊತೆ ರಿಯಾಕ್ಟ್ ಆಗ್ತದೆ. So acid is reacting with the metal carbonate. So product ಏನಾಗುತ್ತೆ, this sodium ಏನಾಗುತ್ತೆ, ಕ್ಲೋರಿನ್ ಜೊತೆ ಕಂಬೈನ್ ಆಗಿ it will releases or it forms a salt called sodium chloride. ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಅಲಾಂಗ್ ವಿತ್ ದಿಸ್, ಇನ್ನು ಪ್ರಾಡಕ್ಟ್ಸ್ ಅಂತೂ ಇಲ್ಲಿ ಏನಿದೆ ಹಾಗೆ ಬರ್ಕೊಳ್ಳಿ, ರೈಟ್. ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಕೂಡ ಫಾರ್ಮ್ ಆಗ್ತಿದೆ. ಇದು 3 ಮಾರ್ಕ್ಸ್ ಕ್ವಶನ್ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಹೇಳಿದೆ ಆಲ್ರೆಡಿ, ಇದನ್ನ 3 ಮಾರ್ಕ್ಸ್ ಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂತ. ಸೊ 2019 ಪಬ್ಲಿಕ್ ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ ಗೆ ಕ್ವಶನ್ ಕೇಳಿದ್ದಾರೆ. ಸೊ ವೆನ್ ಆಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್, ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಇಸ್ ಪ್ರೊಡ್ಯೂಸ್. ಫರ್ದರ್ ಏನ್ ಕೇಳಿದ್ದಾರೆ, write the chemical equation for this reaction when this gas is passed through lime water. ಅಂದ್ರೆ ರಿಲೀಸ್ ಆಗಿರುವ ಗ್ಯಾಸ್ ಯಾವುದು, ಕಾರ್ಬನ್ ಡೈಆಕ್ಸೈಡ್ ಲೈಮ್ ವಾಟರ್ ಗೆ, ಅಂದ್ರೆ
ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಪಾಸ್ ಆದಾಗ ಏನಾಗುತ್ತೆ ಬರೀರಿ ಅಂತ ಹೇಳಿದ್ದಾರೆ. ಸೊ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಾ ಇದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಪಾಸ್ ಆಗ್ತಾ ಇಟ್ ವಿಲ್ ಫಾರ್ಮ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಡ್ ವಾಟರ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ ವಾಟರ್ ಫಾರ್ಮ್ ಆಗ್ತಿದೆ. ಓಕೆ, ಅಂಡ್ ನೆಕ್ಸ್ಟ್ ಹೇಳ್ತಾ ಇದ್ದಾರೆ ವಾಟ್ ಈಸ್ ದ ಕಲರ್ ಆಫ್ ಪ್ರೆಸಿಪಿಟೇಟ್ obtained ಇನ್ ದಿಸ್ ರಿಯಾಕ್ಷನ್. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಗಿದೆಯಲ್ಲ, ಇದರ ಕಲರ್ ಏನಾಗಿದೆ, ದಿ ಕಲರ್ ಆಫ್, ಹೀಗೆ ಬರಿಬೇಕು ಎಕ್ಸಾಮ್ ಅಲ್ಲಿ, ಕಲರ್ ಆಫ್ ದ ಪ್ರೆಸಿಪಿಟೇಟ್, ಕಲರ್ ಆಫ್ ದ ಪ್ರೆಸಿಪಿಟೇಟ್, precipitate is milky white ಅಂತ ಎಕ್ಸಾಮ್ ಅಲ್ಲಿ ನೀವು ಬರಿಬೇಕಾಗುತ್ತೆ. ಸೊ ಕಲರ್ ಆಫ್ ದ ಪ್ರೆಸಿಪಿಟೇಟ್ ಈಸ್ ಮಿಲ್ಕಿ ವೈಟ್ ಅಂತ ನೀವು ಎಕ್ಸಾಮ್ ಅಲ್ಲಿ ಬರಿಬೇಕು. ಸೊ ದಿಸ್ ಇಸ್ ಹೌ ಯು ಗೆಟ್ 3 ಮಾರ್ಕ್ಸ್. ನೋಡಿ ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ ಇಕ್ವೇಶನ್ ಬರೆಯೋದ್ರಿಂದ. ಸೆಕೆಂಡ್, ಇಲ್ಲಿ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. ವಾಟ್ ಹ್ಯಾಪನ್ಸ್ ವೆನ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪಾಸ್ ಟು ಲೈಮ್ ವಾಟರ್. ನೆಕ್ಸ್ಟ್, ಯಾವ ಪ್ರೆಸಿಪಿಟೇಟ್ ಬಂದಿದೆ ಅನ್ನೋದಕ್ಕೆ 1 ಮಾರ್ಕ್ಸ್. ಕೆಮಿಸ್ಟ್ರಿ ಎಷ್ಟು ಈಸಿ ಅಂದ್ರೆ ಪ್ಯಾರಾಗ್ರಾಫ್ ವೈಸ್ ಆನ್ಸರ್ ಬರೆಯೋದು ನಿಮ್ಗೆ ವೆರಿ ವೆರಿ ಲೆಸ್. ಎಷ್ಟು ಈಸಿ ಈಕ್ವೇಶನ್ಸ್ ಇಂದ 3 ಮಾರ್ಕ್ಸ್ ನಿಮ್ಗೆ ಸಿಕ್ತು. ದಿಸ್ ಇಸ್ ಹೌ ಯು ಆರ್ ರೈಟಿಂಗ್ ದ ಆನ್ಸರ್ಸ್ ಇನ್ ದ ಎಕ್ಸಾಮ್. ಈ ರೀತಿನೇ ಎಕ್ಸಾಮ್ ಅಲ್ಲಿ ನೀವು ಆನ್ಸರ್ಸ್ ನ ಬರಿಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾರು ಸ್ಕ್ರೀನ್ ಬ್ಲರ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ತೀರಾ, ಸೊ ನಿಮ್ಮ ರೆಸಲ್ಯೂಷನ್ ಚೇಂಜ್ ಆಗಿರುತ್ತೆ. ಯೂಟ್ಯೂಬ್ ವಿಡಿಯೋನಲ್ಲಿ ನೋಡಿ, ಯೂಟ್ಯೂಬ್ ಚಾನಲ್ ನೋಡ್ತಿದಿರಲ್ಲ ನೀವು, ಈ ಸ್ಕ್ರೀನ್ ಅಲ್ಲಿ ಈ ರೈಟ್ ಹ್ಯಾಂಡ್ ಕಾರ್ನರ್ ಅಲ್ಲಿ ನಿಮಗೆ ಡಾಟ್ಸ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಸ್ಕ್ರೀನ್ ರೆಸಲ್ಯೂಷನ್ ಆಟೋಮ್ಯಾಟಿಕ್ ಅಥವಾ ಹೈ ರೆಸಲ್ಯೂಷನ್ ಅನ್ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ ಸ್ಕ್ರೀನ್ ಕ್ಲಿಯರ್ ಆಗುತ್ತೆ. ಇಟ್ ಇಸ್ ಡ್ಯೂ ಟು ಇಂಟರ್ನೆಟ್ ಪ್ರಾಬ್ಲಮ್, ಸಮ್ಟೈಮ್ಸ್ ಆ ರೀತಿ ನಿಮಗೆ ಆಗ್ತಿರುತ್ತೆ. ಓಕೆ, ಎಸ್, ಫೈನ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, give the scientific reasons what happens when diluting an acid, the acid should be added to water. Scientific reason ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಏನಕ್ಕೆ scientific reason ಕೊಡಬೇಕು ನೀವು? You must give the scientific reason while diluting an acid. ಸೊ ಆಸಿಡ್ ನ ಡೈಲ್ಯೂಟ್ ಮಾಡಬೇಕಾದ್ರೆ the acid should be added to water ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ನೀವೇನ್ ಬರಿಬೇಕು ಅಂದ್ರೆ ಈ ಪಾಯಿಂಟ್ ನ ಬರಿಬೇಕು. ಸೊ ಏನ್ ಬರಿಬೇಕು? Anybody, do you know the answer? What is the first point that you must write? What is the first point that you must write? ನಿಮಗೆ ಗೊತ್ತಿದ್ಯಾ? Very good. Aisha has given the right answer followed by Harsha. So the first point ನೀವೇನ್ ಬರಿಬೇಕು ಇಲ್ಲಿ ಅಂದ್ರೆ dilution or diluting an acid. So diluting an acid is highly exothermic ಅಂತ ಬರಿಬೇಕು. Diluting an acid is highly exothermic. ಇದು highly exothermic reaction. Okay, so what you have to do? So we need to add acid to water. It avoids splashing. So it avoids splashing na avoid ಮಾಡುತ್ತೆ. Okay, and prevents skin burns ಅಂತ ಮೆನ್ಷನ್ ಮಾಡಿ. ಯಾಕೆ ಅಂತಂದ್ರೆ, see, you already know that if you suppose add water, ನೀವೇನಾದ್ರೂ ವಾಟರ್ ನ ತಗೊಂಡು ಹೋಗಿ ಇರುವಂತ ಆಸಿಡ್ ಗೆ ಆಡ್ ಮಾಡಿದ್ರೆ, if you add the water to acid, ನೀವೇನಾದ್ರೂ ತಗೊಂಡು ಹೋಗಿ ವಾಟರ್ ನ ಆಸಿಡ್ ಗೆ ಆಡ್ ಮಾಡಿದ್ರೆ ಏನಾಗುತ್ತೆ, ಆಸಿಡ್ ವಿಲ್ ಸ್ಪ್ಲಾಶ್. ಈ ರೀತಿ ಆಸಿಡ್ ಏನಾಗುತ್ತೆ, ಸ್ಪ್ಲಾಶ್ ಆಗ್ಬಿಡುತ್ತೆ. ಸೊ ಸ್ಪ್ಲಾಶ್ ಆಗೋದ್ರಿಂದ ಏನಾಗುತ್ತೆ, ಇಟ್ ವಿಲ್ ಕಾಸ್ ಬರ್ನ್ಸ್, ನಿಮಗೆ ಬರ್ನ್ಸ್ ಕಾಸ್ ಆಗುತ್ತೆ. ಅಂಡ್ ಡ್ಯೂ ಟು ಎಕ್ಸೆಸಿವ್ ಲೋಕಲ್ ಹೀಟಿಂಗ್ ಏನಾಗುತ್ತೆ, ಬೀಕರ್ ಕೂಡ ಬ್ರೇಕ್ ಆಗುತ್ತೆ. ಯಾಕೆಂದ್ರೆ ಆಡಿಂಗ್ ವಾಟರ್ ಟು ಆಸಿಡ್ ಇಸ್ ವೆರಿ ಡೇಂಜರಸ್. ಯಾಕೆಂದ್ರೆ ನೀವು ಆಸಿಡ್ ಅನ್ನ ವಾಟರ್ಗೆ ಆಡ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಇಟ್ ಗಿವ್ಸ್ ಮೋರ್ ಅಮೌಂಟ್ ಆಫ್ ಹೀಟ್. ಸೊ ಆಲ್ವೇಸ್ ಇಟ್ ಇಸ್ suggested to add acid to water, not water to acid. ಓಕೆ, ವಾಟರ್ ನ ಯಾವತ್ತೂ ಕೂಡ ನಾವು ಆಸಿಡ್ ಗೆ ಆಡ್ ಮಾಡಬಾರ್ದು. ಏನ್ ಮಾಡ್ಬೇಕು, ಆಸಿಡ್ ಅನ್ನ ವಾಟರ್ ಗೆ ಆಡ್ ಮಾಡಬೇಕು. ಸಪೋಸ್ ಇಫ್ ಯು ಆಡ್ ವಾಟರ್ ಟು ಆಸಿಡ್, ವಾಟರ್ ನೇ ಆಸಿಡ್ ಗೆ ಆಡ್ ಮಾಡಿದ್ರೆ ಏನಾಗುತ್ತೆ, ಡ್ಯೂ ಟು ಲೋಕಲ್ ಹೀಟಿಂಗ್ ಇಟ್ ಮೇ ಕಾಸ್ ಫ್ಲಾಶ್ ಅಂಡ್ ಕಾಸ್ ದ ಬರ್ನ್ಸ್. ಓಕೆ, ಸೊ ಈ ರೀತಿ ಒಂದು ಕ್ವಶನ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ನೆಕ್ಸ್ಟ್ 2019 ಅಲ್ಲಿ ಇನ್ನೂ ಒಂದು ಕ್ವಶನ್ ಕೇಳಿದ್ದಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಶುಡ್ ಬಿ ಸ್ಟೋರ್ಡ್ ಇನ್ ದ ಮಾಯಿಶ್ಚರ್ ಪ್ರೂಫ್ ಕಂಟೈನರ್ ಯಾಕೆ ಅಂತ ಕೇಳಿದ್ದಾರೆ. POP ನ ಮಾಯಿಶ್ಚರ್ ಪ್ರೂಫ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಬೇಕು. ಯಾಕೆ ಅಂದ್ರೆ because if POP come in contact with water, ಏನಾಗುತ್ತೆ,
it solidifies, solid ಆಗಿಬಿಡುತ್ತೆ, it solidifies and change into gypsum. ಸೊ ಜಿಪ್ಸಮ್ ಆಗ್ಬಿಡುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿದೆ ಏನಾಗುತ್ತೆ, POP ಗೆ ನೀವು ವಾಟರ್ ನ ಆಡ್ ಮಾಡಿದ್ರೆ, ಇಫ್ ಯು ಆಡ್ ವಾಟರ್ ಟು POP ಗೆ ನೀವು ವಾಟರ್ ನ ಆಡ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಚೇಂಜ್ ಟು ಜಿಪ್ಸಮ್. ಓಕೆ, ಆಲ್ವೇಸ್ ಇಟ್ ಇಸ್ ಅಡ್ವೈಸ್ ಟು ಕೀಪ್ ದ POP ಇನ್ ದ ಮಾಯಿಶ್ಚರ್ ಪ್ರೂಫ್ ಕಂಟೈನರ್. ಸೊ ಎಲ್ಲಿ ಮಾಯಿಶ್ಚರ್ ಇರಲ್ಲ ಅಂತ ಒಂದು ಕಂಟೈನರ್ ನೀವು POP ನ ಸ್ಟೋರ್ ಮಾಡಬೇಕು. ಕ್ಲಿಯರ್? ಎಸ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ 2019 ಅಲ್ಲಿ ಸುಮಾರು ಕ್ವಶನ್ಸ್ ಕೇಳಿದ್ದಾರೆ. ಸೊ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ನೋಡಬಹುದು ನೀವು. ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ನೇಮ್ ದ ಪ್ರಾಡಕ್ಟ್ಸ್ ಆಫ್ chlor-alkali process, write one use of P ಅಂತ ಕೇಳಿದ್ದಾರೆ. ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಏನು? Can anybody answer what is neutralization reaction? Will anybody answer what is neutralization reaction? Yes, Shushruth Shetty has given the right answer. Very good, Shushruth. So what is neutralization reaction? Andre acid base reaction. So acid base reaction or acid plus base gives rise to salt and water. Okay, acid and base reaction is called as what? Neutralization reaction. Simple answer. Okay, so ನೀವು ಇದಕ್ಕೆ ಎಕ್ಸಾಂಪಲ್ ಕೂಡ ಬರೀಬಹುದು. You can take hydrochloric acid and you can take base sodium hydroxide. ಸೊ ಎರಡನ್ನೂ ಕಂಬೈನ್ ಮಾಡಿದಾಗ ಏನಾಗುತ್ತೆ, ಸೋಡಿಯಂ ಕಂಬೈನ್ಸ್ ವಿತ್ ದ ಕ್ಲೋರಿನ್ ಟು ಫಾರ್ಮ್ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗುತ್ತೆ ಅಂಡ್ ವಾಟರ್ ಫಾರ್ಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳಿರೋದು, ನೇಮ್ ದ ಪ್ರಾಡಕ್ಟ್ಸ್ ಆಫ್ chlor-alkali process, write one use of each. Chlor-alkali process is very important, frequent ಆಗಿ ಕೇಳಿದ್ದಾರೆ. Okay, which are the products formed in the chlor-alkali process? The products formed in the chlor-alkali process are chlorine, hydrogen and also sodium hydroxide. ಎಲ್ಲದರದ್ದು ಕೂಡ ಒಂದೊಂದು ಯೂಸ್ ಬರೀರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಕ್ಲೋರಿನ್ ನ ಎಲ್ಲಿ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ಡ್ ಇನ್ ದ PVC. Chlorine is used in the PVC and CFCs, swimming pools. ನಾನು ಹೇಳಿದ್ದೀನಿ ನಿಮಗೆ ಏನೆಲ್ಲ ರೀಸನ್ ಗೆ ಕ್ಲೋರಿನ್ ಅನ್ನ ಯೂಸ್ ಮಾಡ್ತಾರೆ ಅಂತ. ಅಂಡ್ ಹೈಡ್ರೋಜನ್ is used as the fuel. It is used as a fuel. Okay, it is used as margarine ಆಗಿ ಯೂಸ್ ಮಾಡ್ತಾರೆ. It is used as an animal fat. Sodium hydroxide ಅನ್ನ ಯೂಸ್ ಮಾಡ್ತಾರೆ. It is used in the paper industry, soap and also the detergent industries. ಅವ್ರು ಏನ್ ಮಾಡ್ತಾರೆ, ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾರೆ. ಸೊ chlor-alkali ಪ್ರಾಸೆಸ್ ಅಂತೂ ತುಂಬಾ ಫ್ರೀಕ್ವೆಂಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಿದರೆ, ಯು ಮಸ್ಟ್ ಟ್ರೈ ವಿತೌಟ್ ಫೇಲ್ಯೂರ್. ಓಕೆ, ಕಂಪ್ಲೀಟ್ ಆಗಿ ನೀವು ಅದನ್ನ ಕಲ್ತ್ಕೊಳ್ಳೇಬೇಕು. ಸೊ ನೆಕ್ಸ್ಟ್ ಏನ್ ಕೇಳಿದರೆ ಕ್ವಶನ್ಸ್ ನೋಡೋಣ. ಸೊ 2020 ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಈ ಒಂದು ಮಲ್ಟಿಪಲ್ ಚಾಯ್ಸ್ ನ ಕೇಳಿದ್ದಾರೆ. ಲೆಟ್ ಮಿ ಸಿ ಹೂ ವಿಲ್ ಆನ್ಸರ್ ಫಸ್ಟ್ ಫಾರ್ ದಿಸ್. ನೋಡಿ, ಕ್ವಶನ್ ಓದ್ತೀನಿ, ಅರ್ಥ ಮಾಡ್ಕೊಳ್ಳಿದೆಯಾ ಸ್ಟೂಡೆಂಟ್? ಆಸ್ ದ pH ವ್ಯಾಲ್ಯೂ ಆಫ್ ದ ನ್ಯೂಟ್ರಲ್ ಸೊಲ್ಯೂಷನ್ ಇನ್ಕ್ರೀಸಸ್, ನ್ಯೂಟ್ರಲ್ ಸೊಲ್ಯೂಷನ್ ನ pH ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ನ್ಯೂಟ್ರಲ್ ಅಂದ್ರೆ ಏನು? 7 ಇದೆ. ಈಗ ಏನಾಗ್ತಾ ಇದೆ, ಇದರ ಒಂದು pH ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ಇದು 8, 9, 10 ಏನಾದ್ರೂ ಆಗಿರ್ಬೋದು. ಸೊ ಒಂದ್ ವೇಳೆ pH ಆಫ್ ನ್ಯೂಟ್ರಲ್ ಸೊಲ್ಯೂಷನ್ ಇನ್ಕ್ರೀಸ್ ಆಗ್ತಾ ಇದ್ರೆ ಏನಾಗುತ್ತೆ? ದಿ ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸಸ್, ನಂಬರ್ ಆಫ್ OH minus ions increases. Next, acidic property increases, number of H plus ions decreases. Basic property increases, OH minus ions increases. Acidic property decreases, H plus ions increases. First of all, ಹೇಗೆ ಚೂಸ್ ಮಾಡಬೇಕು ಆನ್ಸರು? ನಾನು ನಿಮ್ಗೆ ಹೇಳ್ತೀನಿ ಹೇಗೆ ಚೂಸ್ ಮಾಡಬೇಕು ಅಂತ. Before that, let me see if anybody has answered. So, Sujan and Amruta has given the first answer. Very good. So, ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ. See, pH ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಬೇಸಿಕ್ ಪ್ರಾಪರ್ಟಿ ಫಸ್ಟ್ ಇನ್ಕ್ರೀಸ್ ಆಗುತ್ತೆ. ಸೊ ಆಪ್ಷನ್ ಎ ಮತ್ತೆ ಸಿ ನ ಫಸ್ಟ್ ಚೂಸ್ ಮಾಡಿ, ಬಿ ಅಂಡ್ ಸಿ ನ ನೀವೇನ್ ಮಾಡಿ ಡಿಸ್ಕ್ವಾಲಿಫೈ ಮಾಡಿ, ಬಿಕಾಸ್ ಆಸಿಡಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎ ಅಂಡ್ ಸಿ ನಲ್ಲಿ ಏನ್ ಹೇಳ್ತಾ ಇದ್ದಾರೆ? ಬೇಸಿಕ್ ಪ್ರಾಪರ್ಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ pH ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಡಿಕ್ರೀಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಡಿಸ್ಕ್ವಾಲಿಫೈ ಮಾಡಿ. ಸೊ pH ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ. ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆದ್ರೆ OH minus ions ಕೂಡ ಇನ್ಕ್ರೀಸ್ ಆಗುತ್ತೆ. ದಟ್ ಈಸ್ ಹೌ ಯು ವಾಂಟ್ ಟು ಸೆಲೆಕ್ಟ್ ದ ಆನ್ಸರ್. ಎಕ್ಸಾಮ್ ಅಲ್ಲಿ ಕೊಟ್ಟಿರುವಂತ ಅಷ್ಟು ಆಪ್ಷನ್ ಅನ್ನು ಕೂಡ, ಸೊ ಯು ಹ್ಯಾವ್ ಟು ನೋ ವಿಚ್ ಇಸ್ ಕರೆಕ್ಟ್ ಆನ್ಸರ್. ಹರ್ಷ, ದಟ್ ಇಸ್ ರಾಂಗ್ ಆನ್ಸರ್ ವಾಟ್ ಯು ಟೋಲ್ಡ್. ಯಾಕೆ ಅಂತಂದ್ರೆ ಇಲ್ಲಿ ಬೇಸಿಕ್ ಪ್ರಾಪರ್ಟಿ ಡಿಕ್ರೀಸ್ ಅಂತ ಕೇಳಿದ್ದಾರೆ. ಯಾಕೆಂದ್ರೆ pH ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಬೇಸಿಕ್ ಪ್ರಾಪರ್ಟಿ ಡಿಕ್ರೀಸ್ ಆಗಲ್ಲ, ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್? ಎಸ್. ಸೊ
So next, let us go for next question. So agricultural scientists have suggested to add certain amount of lime powder to an agricultural field. What may be the reasons for this ಅಂತ ಕೇಳ್ತಾ ಇದ್ದಾರೆ. ಅಗ್ರಿಕಲ್ಚರಲ್ ಸೈಂಟಿಸ್ಟ್ ನ ಏನ್ ಹೇಳಿದ್ದಾರೆ, ದೇ ಹ್ಯಾವ್ ಸಜೆಸ್ಟೆಡ್ ಟು ಆಡ್ ಸರ್ಟೈನ್ ಅಮೌಂಟ್ ಆಫ್ ಲೈಮ್ ಪೌಡರ್ ನ ಆಡ್ ಮಾಡಿ ಅಂತ ಕೇಳಿದ್ದಾರೆ. ನಾನು ನಿಮ್ಗೆ ನಿನ್ನೆ ಕೂಡ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಈ ಒಂದು ಕಾನ್ಸೆಪ್ಟ್ ಇಂದ ಒಂದು ಕ್ವೆಶನ್ ಅನ್ನ ಕೇಳಿದ್ದಾರೆ ಅಂತ. ಓಕೆ, ಸೊ ಯಾಕೆ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ನ ಏನು ಲೈಮ್ ಪೌಡರ್ ನ ಆಡ್ ಮಾಡಕ್ಕೆ ಕೇಳಿದ್ದಾರೆ ಇಲ್ಲಿ ಅಂತ ನಿಮ್ಗೆ ರೀಸನ್ ಗೊತ್ತಿರ್ಬೇಕು. ಸೊ ಆಯುಷಾ ಹ್ಯಾಸ್ ಗಿವನ್ ದ ರೈಟ್ ಆನ್ಸರ್. ಫಸ್ಟ್ಲಿ ಆಸಿಡಿಕ್ ನೇಚರ್ ಈಸ್ ಇನ್ಕ್ರೀಸ್ಡ್, ಫಾಲೋಡ್ ಬೈ ಸೃಜನ್ ಹ್ಯಾಸ್ ಗಿವನ್ ಎಸ್ ಟು ನ್ಯೂಟ್ರಲೈಸ್ ಅಂತ ಹೇಳಿದ್ದೀರಾ. ಪುನೀತ್ ಅಂಡ್ ಸುರೇಖಾ, ಹರ್ಷ, ಮಂಜುನಾಥ್, ಎವ್ರಿಬಡಿ ಇಸ್ ಟ್ರೈಂಗ್ ಟು ಆನ್ಸರ್. ವೆರಿ ಗುಡ್. ಓಕೆ, ಸೊ ಇಲ್ಲಿ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಹ್ಯಾವ್ ಸಜೆಸ್ಟೆಡ್ ಟು ಆಡ್ ಲೈಮ್ ಪೌಡರ್. ಲೈಮ್ ಪೌಡರ್ ಏನು? ಲೈಮ್ ಪೌಡರ್ ಅನ್ನೋದು ಬೇಸ್. ಸೊ ಬೇಸ್ ಯಾಕೆ ಸಜೆಸ್ಟ್ ಮಾಡ್ತಾ ಇದ್ದಾರೆ? ಸೊ ಬಿಕಾಸ್ ಏನ್ ಬರೀತಾರೆ ಎಕ್ಸಾಮ್ ಅಲ್ಲಿ, ಬಿಕಾಸ್ ಸಾಯಿಲ್ might have acidic nature. Soil ಅಲ್ಲಿ acidic nature ಇರಬಹುದು. Soil might have acidic nature. Hence, it is suggested ಹೀಗೆ ಬರಿಬೇಕು ಎಕ್ಸಾಮ್ ಅಲ್ಲಿ. ಓಕೆ, it is suggested to add lime powder. So ಯಾಕೆ add ಹೇಳಿದಾರೆ lime powder? which is base and it neutralizes. ಏನ್ ಮಾಡುತ್ತೆ ಇದು? it neutralizes the soil. Okay, so reason ಕೂಡ ನೀವು ಇಲ್ಲಿ ಬರ್ದಿರ್ಬೇಕು. you must write the reason. so reason ಬರೆದ್ರೆ it's very important. see, ಯಾಕೆ ಆಡ್ ಮಾಡಕ್ಕೆ ಹೇಳಿದ್ದಾರೆ? ಬಿಕಾಸ್ ಸಾಯಿಲ್ ಮೈಟ್ ಹ್ಯಾವ್ ಬೀನ್ ಆಸಿಡಿಕ್ ನೇಚರ್. ಸಾಯಿಲ್ ಆಸಿಡಿಕ್ ಆಗಿರಬಹುದು. ಸೊ ಅದರಿಂದ ಏನ್ ಮಾಡ್ತಾ ಇದಾರೆ? ಲೈಮ್ ಪೌಡರ್ ನ ಸಜೆಸ್ಟ್ ಮಾಡ್ತಾ ಇದಾರೆ. ಲೈಮ್ ಪೌಡರ್ ಯಾಕೆ ಸಜೆಸ್ಟ್ ಮಾಡ್ತಾ ಇದಾರೆ? ಬಿಕಾಸ್ ಇಟ್ ಇಸ್ ಬೇಸ್. ಸೊ ಬೇಸ್ ಆದ್ರೆ ಏನ್ ಮಾಡುತ್ತೆ? ಇದು ನ್ಯೂಟ್ರಲೈಸ್ ಮಾಡುತ್ತೆ ಪ್ರೊಡ್ಯೂಸ್ ಆಗಿರುವಂತ ಸಾಯಿಲ್ ಅನ್ನ. ಸೊ ನೀವು ಕಾನ್ಸೆಪ್ಟ್ ಅನ್ನ ಈ ಒಂದು ಪಾಯಿಂಟ್ ಅಲ್ಲಿ ಕವರ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಯು ಮಸ್ಟ್ ಕವರ್ ದೀಸ್ ಮೆನಿ ಕಾನ್ಸೆಪ್ಟ್. ಎಸ್, ಓಕೆ, ಫೈನ್. let's go for next question. I think ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ, ರೈಟ್? ಸೊ ಯು ಡೋಂಟ್ ಹ್ಯಾವ್ ಎನಿ ಡೌಟ್ ಅಲ್ಲ? ಸೊ ಐ ಥಿಂಕ್ ಯು ಕ್ಲಿಯರ್ಲಿ ಅಂಡರ್ಸ್ಟುಡ್, ರೈಟ್? ಡೌಟ್? okay, fine children, let's go for the next question then. so I think somebody is asking some question, ಕೇಳ್ತಿದ್ದೀರಾ? ಸೊ ವಾಟ್ ಈಸ್ ಲೈಮ್ ಪೌಡರ್ ಅಂತ ಕೇಳ್ತಿದ್ದ ಹಂಗ ಅನ್ಸ್ತು. ಮೆಸೇಜಸ್ ಸ್ಕ್ರಾಲ್ ಆಗ್ತಾ ಇದೆ. ಈ ಲೈಮ್ ಪೌಡರ್ ಅಂದ್ರೆ ಇಟ್ ಇಸ್ ಲೈಕ್ ಲೈಮ್ ವಾಟರ್ ಅಷ್ಟೇ. ದ ಫಾರ್ಮುಲಾ ಇಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಓಕೆ, ಸೊ ಲೈಮ್ ಪೌಡರ್, ಲೈಮ್ ವಾಟರ್, ಫ್ಲೇಕ್ ಲೈಮ್, ದ ಫಾರ್ಮುಲಾ ಇಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ ಮತ್ತೆ. ಡ್ರಾ ದ ಡಯಾಗ್ರಾಮ್ ಆಫ್ ಅಪ್ಯಾರಸಸ್ ಟು ಶೋ ದ ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. 2 marks ಗೆ ಕೇಳಿದ್ದಾರೆ ಡಿಯರ್ ಸ್ಟೂಡೆಂಟ್. ಈ ಕ್ವಶನ್ 2 marks ಗೆ ಕೇಳ್ತಾರೆ. ಇಂಪಾರ್ಟೆಂಟ್ ನೋಡಿ, ಯಾವುದೇ ಒಂದು ಡಯಾಗ್ರಾಮ್ ಕೂಡ ಇಗ್ನೋರ್ ಮಾಡಬೇಡಿ. ನಿಮಗೆ ವೆರಿ ಲೆಸ್ ನಂಬರ್ ಆಫ್ ಡಯಾಗ್ರಾಮ್ಸ್ ಇದೆ ಫ್ರಮ್ ದ ಕೆಮಿಸ್ಟ್ರಿ ಪಾರ್ಟ್. ಸೊ ಎಲ್ಲ ಡಯಾಗ್ರಾಮ್ಸ್ ಕೂಡ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಸೊ ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಡಯಾಗ್ರಾಮ್ ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಸೊ 2 marks ನಿಮಗೆ ಸಿಗುತ್ತೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ಇದನ್ನ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ ಮೆನಿ ಅ ಟೈಮ್ಸ್. zinc granules with the sulfuric acid. ಓಕೆ, ಅಂಡ್ ಯೂಶಲಿ ಕೇಳುವಂತದ್ದು ಡೆಲ್ವರಿ ಟ್ಯೂಬ್ ನ ಮಾರ್ಕ್ ಮಾಡಕ್ ಹೇಳ್ತಾರೆ, ಅಥವಾ zinc granules ನ ಮಾರ್ಕ್ ಮಾಡಕ್ ಹೇಳ್ತಾರೆ. ಸೋಪ್ ಸೊಲ್ಯೂಷನ್ ನ ಫ್ರೀಕ್ವೆಂಟ್ ಆಗಿ ಮಾರ್ಕ್ ಮಾಡಕ್ ಹೇಳ್ತಾರೆ. ಓಕೆ, ಸೊ ಅಗೇನ್ ಅವ್ರು ಕೇಳಿದ್ದಾರೆ ಡ್ರಾ ದ ಡಯಾಗ್ರಾಮ್ ಆಫ್ ಅಗೇನ್ ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಫ್ರೀಕ್ವೆಂಟ್ ಆಗಿ ಈ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಫೈನ್. ಸೊ ನೆಕ್ಸ್ಟ್ ಏನ್ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ? ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ 2 uses ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಅಂತ ಕೇಳಿದ್ದಾರೆ. ಸೊ ವಾಟ್ ಇಸ್ ದ ಫಾರ್ಮುಲಾ ಆಫ್ ಬ್ಲೀಚಿಂಗ್ ಪೌಡರ್? ಟೆಲ್ ಮಿ ಚಿಲ್ಡ್ರನ್, ವಾಟ್ ಇಸ್ ದ ಫಾರ್ಮುಲಾ ಆಫ್ ಬ್ಲೀಚಿಂಗ್ ಪೌಡರ್? ವಾಟ್ ವಿಲ್ ಬಿ ದ ಫಾರ್ಮುಲಾ ಆಫ್? So somebody is asking a doubt. Okay, I'll clarify your doubt. So the right answer was given by Aisha, followed by Sujan, Manjunath, Purvika. You all have given the right answer. Karan, Aishwarya, Surekha, everybody is giving the right answer. Very good, my dear students. So illi the bleaching powder formula in bandu calcium oxychloride. The formula of bleaching powder is calcium oxychloride. 2 uses kelidare. So one use ಏನು ಮಾಡ್ತೀವಿ? So to bleach wood pulp.
bleach wood pulp. Wood pulp na bleach ಮಾಡಕ್ಕೆ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ to bleach wood pulp in which industry? In the paper industry. So to bleach the wood pulp in the paper industry, we will be using this. Okay, and it is used as an oxidizing agent. It is used as oxidizing agent. Oxidizing agent ಆಗಿ ಇದನ್ನ ಯೂಸ್ ಮಾಡ್ತಾರೆ. Oxidizing agent ಆಗಿ ಇದನ್ನ ಮಾಡ್ತಾರೆ. Here, next, plaster of Paris. Plaster of Paris formula ಏನಾಗಿದೆ? What is the formula of plaster of Paris? So many are giving right answer. Okay, fine. So Puneet has given the right answer, I think, first. Okay. So what is the formula of plaster of Paris? The plaster of Paris formula is calcium sulfate hemihydrate, that is half H2O. Calcium sulfate hemihydrate is a formula of P.O.P. Elli use ಮಾಡ್ತಾರೆ? At hospitals. Okay, at hospitals they use as hospitals to support the fractured bones. Okay, so then it is also used to manufacture the toys. Okay, artificial toys ಮಾಡಕ್ಕೆ, toys ನ ಮಾಡಕ್ಕೆ ಏನು ಮಾಡ್ತಾರೆ? They used to use the P.O.P. Okay, so you can also use, right, it is also used in the to make it is also used to make the surface smooth ಅಂತ ಕೂಡ ನೀವು ಬರಿಬಹುದು. ಓಕೆನಾ? That is also correct. Fine. So ಇದಿಷ್ಟು ಎಕ್ಸಾಮ್ ಅಲ್ಲಿ ಕೇಳ್ತಿದ್ದಾರೆ. ನೆಕ್ಸ್ಟ್ ಏನ್ ಕೇಳಿದ್ದಾರೆ ನೋಡಿ ಎಕ್ಸಾಮ್ ಅಲ್ಲಿ, ವಾಟ್ ಈಸ್ ಅ ಸ್ಟ್ರಾಂಗ್ ಆಸಿಡ್ ಅಂತ ಕೇಳಿದ್ದಾರೆ 2020 ನಲ್ಲಿ. ಮತ್ತೆ ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು? ಸಿ, acid which dissociate completely to produce H plus ions. ಸ್ಟ್ರಾಂಗ್ ಆಸಿಡ್ ಅಂತಂದ್ರೆ ಏನ್ ಹೇಳ್ತೀವಿ ಅಂದ್ರೆ, ಇದು ಕಂಪ್ಲೀಟ್ ಆಗಿ H plus ions ನ ಡಿಸೋಸಿಯೇಟ್ ಮಾಡುತ್ತೆ. Strong acids are the acids which dissociate completely to produce the H plus ions ಅಂತ ಹೇಳ್ತೀವಿ. ಸೊ ಮತ್ತೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಇಲ್ಲಿ, ಎಕ್ಸ್ಪ್ಲೈನ್ ದ ಟೂತ್ ಡಿಕೆ, ಎಕ್ಸ್ಪ್ಲೈನ್ ಹೌ ಟೂತ್ ಡಿಕೆ ಇಸ್ ಕಾಸ್ಡ್ ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ಹೌ ಟೂತ್ ಡಿಕೆ ಇಸ್ ಕಾಸ್ಡ್. ಸೊ ಏನಂತ ಬರೀತೀರಾ? ಸೊ when pH of mouth is below 5.5 due to the degradation of food particles. Okay, tooth decay causes. ಇಷ್ಟು ಬರೆದು ಸಾಕು, ನಿಮಗೆ ಫುಲ್ ಆನ್ಸರ್ ಸಿಗುತ್ತೆ. ಏನಾಗ್ತಾ ಇದೆ? How is tooth decay caused ಅಂತ ಕೇಳ್ತಾ ಇದ್ದಾರೆ. So when the pH of mouth is below 5.5 ಏನಾಗುತ್ತೆ? ನಮಗೆ ಟೂತ್ ಡಿಕೆ ಕಾಸ್ ಆಗುತ್ತೆ. ಅಂಡ್ ಹೇಗಾಗುತ್ತೆ ಇದು? ಇಟ್ ಇಸ್ ಡ್ಯೂ ಟು ದ ಡಿಗ್ರೇಡೇಷನ್ ಆಫ್ ಫುಡ್ ಪಾರ್ಟಿಕಲ್ಸ್ ಆರ್ ದ ಶುಗರ್ ಪಾರ್ಟಿಕಲ್ಸ್. ಸೊ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಇದನ್ನ ನೀವು ಮೆನ್ಷನ್ ಮಾಡಿ. ನೆಕ್ಸ್ಟ್, ಹೌ ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಅಂತ ಕೇಳಿದ್ದಾರೆ. ಹೌ ದ ಟೂತ್ ಡಿಕೆ ಇಸ್ ಪ್ರಿವೆಂಟೆಡ್? ಇಟ್ ಈಸ್ ಪ್ರಿವೆಂಟೆಡ್ ಬೈ ಯೂಸಿಂಗ್ ದ ಬೇಸ್. ಸೊ ನಾವು ಏನ್ ಮಾಡ್ತೀವಿ? ಬೈ ಯೂಸಿಂಗ್ ದ toothpaste which contain ಬೇಸ್ ಅಂತ ಎಕ್ಸಾಮ್ ಅಲ್ಲಿ ಬರಿಬೇಕು. ಸೊ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಹೇಗೆ ಆನ್ಸರ್ ಬರಿಬೇಕು, ಎಷ್ಟು ಆನ್ಸರ್ ಬರಿಬೇಕು, ಯಾವ ರೀತಿ ಕ್ವೆಶನ್ಸ್ ಅನ್ನ ಅನಲೈಸ್ ಮಾಡಬೇಕು ಅನ್ನೋದನ್ನ ನಾನು ಇಂಪಾರ್ಟೆಂಟ್ ಆಗಿ ಇಲ್ಲಿ ಫೋಕಸ್ ಮಾಡ್ತಾ ಇದೀನಿ. ಅರ್ಥ ಆಗ್ತಿದ್ಯಲ್ವಾ? ಸೊ ಬೈ ಯೂಸಿಂಗ್ ದ toothpaste which contain the base, so what will we do? We can prevent the tooth decay ಅಂತ ನೀವು ಬರಿಬೇಕಾಗುತ್ತೆ. ಸೊ this much answer you have to write. ಸೊ ನೆಕ್ಸ್ಟ್ ಕ್ವಶನ್ ಕೇಳಿದರೆ, ವಾಟ್ ಇಸ್ ನ್ಯೂಟ್ರಲೈಸೇಷನ್? ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದೀನಿ, ಮತ್ತೆ ಇದನ್ನ ರಿಪೀಟ್ ಮಾಡಕ್ ಹೋಗಲ್ಲ, ಬಿಕಾಸ್ ಈಗಷ್ಟೇ ನಾನು ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಅಂತ ಹೇಳಿದೀನಿ. ಫೋಕಸ್ ಮಾಡಿ ಯಾವ್ಯಾವ ಕ್ವಶನ್ ಅನ್ನ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅನ್ನ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ, ಜಿಂಕ್ ಗ್ರಾನ್ಯೂಲ್ಸ್ ಡಯಾಗ್ರಾಮ್ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ, ಆಕ್ಷನ್ ಆಫ್ ಸ್ಟೀಮ್ ಆಸಿಡ್ ಸೊಲ್ಯೂಷನ್ ಇಂದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ, ಈ ಒಂದು ಕಾನ್ಸೆಪ್ಟ್ ನ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ. ಸೊ ಕ್ಲೋರ್-ಆಲ್ಕಲಿ ಪ್ರಾಸೆಸ್ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ. ಓಕೆ, ಸೊ pH ವ್ಯಾಲ್ಯೂಸ್ ಬಗ್ಗೆ ಕ್ವಶನ್ಸ್ ನ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಫೋಕಸ್ ಮಾಡಬೇಕು ಯಾವ ಕ್ವಶನ್ಸ್ ನ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ. ಅಂಡ್ P.O.P ರಿಲೇಟೆಡ್ ಕ್ವಶನ್ ಆಗಿರ್ಬೋದು, ಸಾಲ್ಟ್ ರಿಲೇಟೆಡ್ ಕ್ವಶನ್ ಅನ್ನು ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇದ್ದಾರೆ. ಸೊ ವಾಟ್ ಇಸ್ ದ ಕಾಮನ್ ನೇಮ್ ಆಫ್ ದ ಕಾಂಪೌಂಡ್
that has the molecular formula CaSO4 half H2O ಅಂತ ಕೇಳಿದ್ದಾರೆ. ಸೊ 2022 ಎಕ್ಸಾಮ್ ಅಲ್ಲಿ 2022 ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಇದನ್ನ ಅವ್ರು ಕೇಳಿರೋದು. ಅರ್ಥ ಆಗ್ತಿದ್ಯಾ? ವಾಟ್ ಈಸ್ ದ ಕಾಮನ್ ನೇಮ್, ವಾಟ್ ಈಸ್ ದ ಕಾಮನ್ ನೇಮ್ ಅಂತ ಕೇಳಿದ್ದಾರೆ. ಓಕೆ, ಸೊ ಕಾಮನ್ ನೇಮ್ ಏನಾಗುತ್ತೆ ಇಲ್ಲಿ? ವಾಟ್ ಇಸ್ ದ ಕಾಮನ್ ನೇಮ್? ಎಸ್, ದ ಫಸ್ಟ್ ರೈಟ್ ಆನ್ಸರ್ ಇಸ್ ಗಿವನ್ ಬೈ ಅಗೇನ್ ಆಯೇಷಾ. ಸೊ ಫಾಲೋಡ್ ಬೈ ಶರಣ್ ಅಂಡ್ ಮಂಜುನಾಥ್. ಮಂಜುನಾಥ್ ಇಸ್ ನಾಟ್ ರೈಟ್. ಯು ಆರ್ ನಾಟ್ ರೈಟ್ ಮಂಜುನಾಥ್. ಇಟ್ ಇಸ್ ನಾಟ್ ಜಿಪ್ಸಮ್. ಓಕೆ, ಕಾಮನ್ ನೇಮ್ ಕೇಳಿದರೆ ಅವ್ರು ಕೇಳಿರುವಂತದ್ದು ವಾಟ್ ಇಸ್ ದ ಕಾಮನ್ ನೇಮ್ ಆಫ್ CaSO4 ಅಂತ. CaSO4 half H2O ಕೇಳಿದ್ದಾರೆ, 2H2O ಅಲ್ಲ. ಓಕೆನಾ? ಸೊ ದ ಕಾಮನ್ ನೇಮ್ ಆಫ್ CaSO4 half H2O is, it is plaster of Paris. Plaster of Paris. ಓಕೆ, plaster of Paris ಅಥವಾ P.O.P ಅಂತ ನಾವು ಹೇಳ್ತೀವಿ. 2H2 ನೋಡಿ, half H2O ಇದ್ರೆ P.O.P, ಇದೇ ಜಾಗದಲ್ಲಿ 2H2O ಇದ್ರೆ ಅದು ಜಿಪ್ಸಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾದ್ರು 2 ಯೂಸಸ್ ಬರೀರಿ P.O.P ಅಂತ ಕೇಳಿದರೆ. ಈಗಷ್ಟೇ ನಾನು ಡಿಸ್ಕಸ್ ಮಾಡಿದೀನಿ ಈ ಕ್ವಶನ್ ಅನ್ನ. ಸೊ ಅಗೇನ್ ಸೇಮ್ ಆನ್ಸರ್ ಬರೀತಾ ಇದ್ರೆ ಟೈಮ್ ನಿಮ್ಗೂ ಕೂಡ ಕನ್ಸ್ಯೂಮ್ ಆಗ್ಬಿಡುತ್ತೆ. ಓಕೆ, ಸೊ 2 ಯೂಸಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದಾಗ ಜಸ್ಟ್ ಹೇಳ್ತೀನಿ ಮತ್ತೆ. ಯೂಸ್ಡ್ ಇನ್ ದ ಹಾಸ್ಪಿಟಲ್ಸ್ ಟು ಸಪೋರ್ಟ್ ದ ಫ್ರಾಕ್ಚರ್ಡ್ ಬೋನ್, ಯೂಸ್ ಇಟ್ ಟು ಮೇಕ್ ದ ಸರ್ಫೇಸ್ ಸ್ಮೂತ್, ಯೂಸ್ ಇಟ್ ಟು ಮೇಕ್ ದ ಆರ್ಟಿಫಿಷಿಯಲ್ ಟಾಯ್ಸ್. ಇದೆಲ್ಲ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ. ಸೊ ನೀವು ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ನೆಕ್ಸ್ಟ್, ದ pH ವ್ಯಾಲ್ಯೂ ಆಫ್ ABC ಕೇಳಿದ್ದಾರೆ. ಸೊ ಹೀಗೆ ಬರ್ಕೊಳ್ಳಿ ಎಕ್ಸಾಮ್ ಅಲ್ಲಿ. ABC pH ವ್ಯಾಲ್ಯೂ ಕೇಳಿದ್ದಾರೆ 5 and 6 and 7 ಹೇಳಿದ್ದಾರೆ. 5, 6, 7 ಕೇಳಿದ್ದಾರೆ. ಓಕೆ, ವಿಚ್ ಆಫ್ ದಿಸ್ ಸೊಲ್ಯೂಷನ್ ಇಸ್ ಮೋರ್ ಅಸಿಡಿಕ್ ಅಂಡ್ ವೈ ಅಂತ ಕೇಳಿದ್ದಾರೆ. ಅಮಾಂಗ್ ದಿಸ್ ಸೊಲ್ಯೂಷನ್ ಯಾವ್ದು ಮೋರ್ ಅಸಿಡಿಕ್ ಸ್ಟೂಡೆಂಟ್ಸ್? ವಿಚ್ ಇಸ್ ಮೋರ್ ಅಸಿಡಿಕ್, A or B or C? So many have given right answer. I think Puneet has first given, followed by Amruta. Amruta has followed given the next right answer. Yes. See, among ABC ನಲ್ಲಿ 5, 6, 7 ಮೂರು ಕೊಟ್ಟಿದ್ದಾರೆ. So A is more acidic, B is weak acidic compared to A. So more acidic ಮಾತ್ರ ಕೇಳಿರೋದ್ರಿಂದ you have to write A is more acidic. A is more acidic ಅಂತ ಬರೀತೀರಾ. A is more acidic ಅಂತ ಬರೀತಿದೆ. ಯಾಕೆ more acidic ಅಂತ ಕೂಡ ಕೇಳಿದ್ದಾರೆ. Why ಅಂತ ಕೇಳಿದ್ದಾರೆ. Because its pH is less and ಏನಾಗ್ತಾ ಇದೆ? ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ is more. ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್, ಶಾರ್ಟ್ ಆಗಿ ಬರೀತಿದ್ದೀನಿ ಕಾನ್ಸಂಟ್ರೇಷನ್ ಅಂತ, ಕಾನ್ಸಂಟ್ರೇಷನ್ ಈಸ್ ಮೋರ್. ಸೊ ಏನಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ. ಕ್ಲಿಯರ್? ಎಸ್. ಸೊ 2022 ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳಿರುವಂತದ್ದು ಅಗೇನ್, ಸೊ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಕೇಳಿದ್ದಾರೆ. ಸೊ ಇದಿಷ್ಟು ಕ್ವಶನ್ಸ್ ನಿಮ್ಗೆ 2019, 20, 22, 21 ಅಲ್ಲಿ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಇದ್ದಿದ್ದರಿಂದ ಸೊ ನಿಮ್ಗೆ ಏನಂದ್ರೆ ಸಾಕಷ್ಟು ಮಲ್ಟಿಪಲ್ ಚಾಯ್ಸ್ ರಿಲೇಟೆಡ್ ಕ್ವಶನ್ಸ್ ಅನ್ನೇ ಕೇಳಿದ್ದಾರೆ. ಇಷ್ಟು ಕ್ವಶನ್ಸ್ ಅನ್ನ ಅನಲೈಸ್ ಮಾಡಿದಾಗ ನೀವು ಫೋಕಸ್ ಮಾಡಿದ್ರಲ್ವಾ ಯಾವ್ದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ, ರೈಟ್? ಸೊ ನಿಮ್ಗೊಂದು ಐಡಿಯಾ ಬಂದಿದೆ. ಸೊ ಯಾವ ಕಾನ್ಸೆಪ್ಟ್ಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಈಗ ನಾವು ಡಿಸ್ಕಸ್ ಮಾಡ್ತಿರುವಂತದ್ದು ಸಮ್ ಎಕ್ಸ್ಟ್ರಾ ಕ್ವಶನ್ಸ್ ಏನ್ ಕೇಳಬಹುದು ಈ ಲೆಸನ್ ಇಂದ ಅಂತ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದೀನಿ. ಅಗೇನ್, ಸೊ ನೇಮ್ ದ ಆಸಿಡ್ ಪ್ರೆಸೆಂಟ್ ಇನ್ ದ ಆಂಡ್ ಸ್ಟಿಂಗ್ ಅಂತ ಕೇಳಿದೀನಿ. ಆಂಡ್ ಸ್ಟಿಂಗ್ ಆಗಿರ್ಬೋದು, ಬಿ ಸ್ಟಿಂಗ್ ಆಗಿರ್ಬೋದು, ಓಕೆ, ನೆಟಲ್ ಲೀವ್ಸ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆನೂ ಇರುವಂತ ಆಸಿಡ್ ಏನಾಗಿದೆ? ಇಟ್ ಈಸ್ ವಿಚ್ ಆಸಿಡ್? ಸೊ ಫಸ್ಟ್ ಆನ್ಸರ್ ಈಸ್ ಗಿವನ್ ಬೈ ದ ದಕ್ಷಿಣ್ ರಾಜ್ ಅನ್ನೋ ಒಂದು ಐಡಿ ಇಂದ. ಎಸ್, ಇಟ್ ಈಸ್ ದ ಮೆಥನೋಯಿಕ್ ಆಸಿಡ್. ಮೆಥನೋಯಿಕ್ ಆಸಿಡ್ ಅನ್ನ ಏನ್ ಮಾಡ್ತಾರೆ? ಈಸ್ ಪ್ರೆಸೆಂಟ್ ಇನ್ ದ ಆಂಡ್ ಸ್ಟಿಂಗ್ ಅಂತ ಹೇಳ್ಬೋದು, ಮೆಥನೋಯಿಕ್. ನೆಕ್ಸ್ಟ್ ಕ್ವಶನ್, ವಾಟ್ ಹ್ಯಾಪನ್ಸ್ ವೆನ್ ಎಗ್ಶೆಲ್ ಈಸ್ ಆಡೆಡ್ ಟು ನೈಟ್ರಿಕ್ ಆಸಿಡ್ ಅಂತ ಕೇಳ್ತಿದ್ದಾರೆ. ಈ ಕ್ವಶನ್ ಓದಿ ಮಕ್ಳ. ಓಕೆ, ಎಗ್ಶೆಲ್ ನಾನು ನೆನ್ನೆ ನಿಮ್ಗೆ ಹೇಳಿದ್ದೀನಿ ಕ್ಲಾಸ್ ಮಾಡ್ಬೇಕಾದ್ರೆ. ಎಗ್ಶೆಲ್ ಫಾರ್ಮುಲಾ ಏನು? ಎಗ್ಶೆಲ್ ಅಲ್ಲಿ ಏನಿರುತ್ತೆ? ಎಗ್ಶೆಲ್ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಎಗ್ಶೆಲ್ ಏನಿರುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್. ಎಗ್ಶೆಲ್ ಇಸ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಇದಕ್ಕೆ ನಾವೇನ್ ಮಾಡ್ತಾ ಇದೀವಿ? ನೈಟ್ರಿಕ್ ಆಸಿಡ್ ಅಂದ್ರೆ ಫಾರ್ಮುಲಾ ಈ HNO3 ನ ಆಡ್ ಮಾಡ್ತಾ ಇದೀವಿ. ಸೊ ವಿ ಆರ್ ಆಡಿಂಗ್ ದ ನೈಟ್ರಿಕ್ ಆಸಿಡ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್. ನಾವೇನ್ ಮಾಡ್ತಾ ಇದೀವಿ? ನೈಟ್ರಿಕ್ ಆಸಿಡ್ ಅನ್ನ ಆಡ್ ಮಾಡ್ತಾ ಇದೀವಿ ಫಾರ್ ದ ಕ್ಯಾಲ್ಸಿಯಂ ಕಾರ್ಬೋನೇಟ್. ಏನಾಗುತ್ತೆ ಅಂತ ನೀವು ಬರಿಬೇಕು. ಓಕೆ, ವಾಟ್ ಹ್ಯಾಪನ್ಸ್ ಅಂತ ನಿಮ್ಗೆ ಗೊತ್ತಿರಬೇಕು. ಕ್ಲಿಯರ್? ಸೊ ಹೂ ವಿಲ್ ಸೇ ದ ರೈಟ್ ಆನ್ಸರ್? ಲೆಟ್ ಮಿ ಸಿ ಹೂ ವಿಲ್ ಎನಿಬಡಿ ಇಸ್ ಟ್ರೈಯಿಂಗ್ ಟು ಆನ್ಸರ್. ಯಾರಾದ್ರೂ ಆನ್ಸರ್ ಮಾಡ್ತಾ ಇದ್ದೀರಾ ಅಂತ ಚೆಕ್ ಮಾಡ್ತೀನಿ. ಸೊ ಸುರೇಖಾ ಕಾಮತ್ ಹ್ಯಾಸ್ ಗಿವನ್ ದ ರೈಟ್ ಆನ್ಸರ್. ಬಟ್ ನಿಮ್ಗೆ ಅಲ್ಲಿ ಫಾರ್ಮುಲಾ ಸ್ವಲ್ಪ ಏನಂದ್ರೆ ನೀವು ಫಾರ್ಮುಲಾ ಆಫ್ ಕ್ಯಾಶ್ ಅಂದ್ರೆ ಎಕ್ಸೆಲ್ ಫಾರ್ಮುಲಾ ಹೇಳಿದ್ರೆ ಐ ಫೀಲ್. ಪುನೀತ್ ಹ್ಯಾಸ್ ಟ್ರೈ ಟು ಆನ್ಸರ್ ಬಟ್ ನಿಮ್ ಪ್ರಾಡಕ್ಟ್ ರಾಂಗ್ ಆಗಿದೆ. ಪುನೀತ್ ಪ್ರಾಡಕ್ಟ್ ರಾಂಗ್ ಆಗಿದೆ. Product is wrong there. Okay, fine.
ಸೊ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಏನಾಗುತ್ತೆ ಎಗ್ಶೆಲ್ ಅಲ್ಲಿ ನಾವೇನ್ ಮಾಡಿದ್ರೆ ನೈಟ್ರಿಕ್ ಆಸಿಡ್ ನ ಆಡ್ ಮಾಡಿದ್ರೆ ಅಂತ ಈಗ ಹೇಳ್ತೀನಿ. ವೆನ್ ವಿ ಆಡ್ ದ ನೈಟ್ರಿಕ್ ಆಸಿಡ್ ಟು ದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ದ ಫಾರ್ಮುಲಾ ಆಫ್ ದ ಎಗ್ಶೆಲ್. ಎಗ್ಶೆಲ್ ಇಸ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಏನಾಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ನೈಟ್ರೇಟ್ ಫಾರ್ಮ್ ಆಗುತ್ತೆ. ಓಕೆ, ಸೊ ನಿಮ್ ಆನ್ಸರ್ ಕರೆಕ್ಟ್ ಆಗಿತ್ತು, ಯಾರೋ ಒಬ್ರಿಗೆ ಹೇಳಿದ್ರಲ್ಲ, ಬಟ್ ಫಾರ್ಮುಲಾ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿರ್ಲಿಲ್ಲ. ಕ್ಯಾಲ್ಸಿಯಂ ನೈಟ್ರೇಟ್ ನ ಫಾರ್ಮುಲಾ ಬಂದು CaNO3 2 NO3 whole 2 ಕ್ಯಾಲ್ಸಿಯಂ ನೈಟ್ರೇಟ್. ಓಕೆ, CaNO3 whole 2 ಅನ್ನೋದು ಕ್ಯಾಲ್ಸಿಯಂ ನೈಟ್ರೇಟ್ ನ ಫಾರ್ಮುಲಾ. ಅಂಡ್ ಈ ಈಕ್ವೇಶನ್ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋದು ಒಂದು ಮೆಟಲ್ ಕಾರ್ಬೋನೇಟ್ ಆಗಿದೆ, ನೈಟ್ರಿಕ್ ಆಸಿಡ್ ಅನ್ನೋದು ಒಂದು ಆಸಿಡ್ ಆಗಿದೆ. ರಿಯಾಕ್ಷನ್ ಆಫ್ ಮೆಟಲ್ ಕಾರ್ಬೋನೇಟ್ ವಿತ್ ಅನ್ ಆಸಿಡ್ ಏನ್ ಫಾರ್ಮ್ ಆಗುತ್ತೆ? ಒಂದು ಸಾಲ್ಟ್ ಫಾರ್ಮ್ ಆಗುತ್ತೆ. ಐಡೆಂಟಿಫೈ ಮಾಡಿದ್ರ ರಿಮೈನಿಂಗ್ ಪ್ರಾಡಕ್ಟ್ ಕಾಮನ್ ಆಗಿ ನಮ್ಗೆ ಏನ್ ಫಾರ್ಮ್ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಫಾರ್ಮ್ ಆಗುತ್ತೆ. ರಿಮೈನಿಂಗ್ ಪ್ರಾಡಕ್ಟ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಕಾಮನ್ ಆಗಿ ಆಗಿರುತ್ತೆ. ಕ್ಲಿಯರ್ ಆಗಿದ್ಯಾ? ಅಂಡ್ ಇದನ್ನ ಬ್ಯಾಲೆನ್ಸ್ ಮಾಡೋದು ಕೂಡ ಇಂಪಾರ್ಟೆಂಟ್ ಮಾಡಿ ಸ್ಟೂಡೆಂಟ್ಸ್, ಬ್ಯಾಲೆನ್ಸ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ? ಇಲ್ಲಿ 2H1O3 ಬರುತ್ತೆ. ಬ್ಯಾಲೆನ್ಸ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? ಇಲ್ಲಿ 2HNO3 ಬರುತ್ತೆ. ಗೊತ್ತಿರ್ಬೇಕು ನಿಮ್ಗೆ ವಾಟ್ ಹ್ಯಾಪನ್ಸ್ ವೆನ್ ವಿ ಆಡ್ ದ ಎಗ್ಶೆಲ್ ಟು ನೈಟ್ರಿಕ್ ಆಸಿಡ್. ಕ್ಲಿಯರ್? ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಫೈನ್, ವೆರಿ ಕ್ಲಿಯರ್, ರೈಟ್? ಸೊ ಇದನ್ನ ನೀವು ತಿಳ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಜಡ್ಜ್ ಮಾಡಿ ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ದಿಸ್? ರಿಯಾಕ್ಷನ್ ಆಫ್ ಮೆಟಲ್ ಕಾರ್ಬೋನೇಟ್ ವಿತ್ ಅನ್ ಆಸಿಡ್. ಸೊ ಪ್ರಾಡಕ್ಟ್ ಏನಾಗಿರುತ್ತೆ? ನಮಗೆ ಸಾಲ್ಟ್ ಕಾಮನ್ ಆಗಿ ಐಡೆಂಟಿಫೈ ಮಾಡಬೇಕಾಗಿರುವಂತ ಪ್ರಾಡಕ್ಟ್. ರಿಮೈನಿಂಗ್ 2 ಪ್ರಾಡಕ್ಟ್ ಎಲ್ಲಾ ಇಕ್ವೇಶನ್ಸ್ ಅಲ್ಲೂ ಕೂಡ ಸೇಮ್ ಆಗಿರುತ್ತೆ. ಕ್ಲಿಯರ್? ನೇಮ್ ದ 2 ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಬೇಕಿಂಗ್ ಪೌಡರ್ ಅಂತ ಹೇಳ್ತಾ ಇದ್ದಾರೆ. ಈ ಬೇಕಿಂಗ್ ಪೌಡರ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ನ ನಿಮ್ಗೆ ಆಲ್ರೆಡಿ ಹೇಳಿದ್ವಿ. ಸೊ ಬೇಕಿಂಗ್ ಪೌಡರ್ ನ ಒಂದು 2 ಕಾನ್ಸ್ಟಿಟ್ಯೂಯೆಂಟ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ವಾಟ್ ಇಸ್ ದ ಮೇನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಬೇಕಿಂಗ್ ಪೌಡರ್? ಹೌ ಡು ವಿ ಮ್ಯಾನುಫ್ಯಾಕ್ಚರ್ ಬೇಕಿಂಗ್ ಪೌಡರ್? ಸೊ ಬೇಕಿಂಗ್ ಪೌಡರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ನಮಗೆ ಬೇಕಿಂಗ್ ಸೋಡಾ ಬೇಕು. ಸೊ ಲೆಟ್ ಮೀ ಸಿ ಅನದರ್, ಯಾರಾದ್ರೂ ಆನ್ಸರ್ ಮಾಡ್ತಾ ಇದ್ದೀರಾ ಅಂತ? ಎಸ್, ದ ಫಸ್ಟ್ ರೈಟ್ ಆನ್ಸರ್ ಇಸ್ ಗಿವನ್ ಬೈ ನೀಲೇಶ್ವರ್. ಐ ಥಿಂಕ್ ಸೊ ನೀಲ್ ಅನ್ನೋ ಒಂದು ಐಡಿ ಇಂದ ಕರೆಕ್ಟ್ ಆನ್ಸರ್ ಕೊಡ್ತಾ ಇದ್ದೀರಾ. ಎಸ್, ಸೊ ಬೇಕಿಂಗ್ ಪೌಡರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ನಮಗೆ ಬೇಕಿಂಗ್ ಸೋಡಾ ಬೇಕು, ದಟ್ ಈಸ್ NaHCO3. ಬೇಕಿಂಗ್ ಸೋಡಾ ಬೇಕು ನಮ್ಗೆ. ಬೇಕಿಂಗ್ ಸೋಡಾ ಜೊತೆಗೆ ನಮ್ಗೆ ಏನ್ ಬೇಕು ಅಂದ್ರೆ ವಿ ನೀಡ್ ಅ ಎಡಿಬಲ್ ಆಸಿಡ್. ಸೊ ಟಾರ್ಟಾರಿಕ್ ಆಸಿಡ್ ಅಂತ ನೀವು ಬರಿಬಹುದು. 2 ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಎಕ್ಸಾಮ್ ಅಲ್ಲಿ ಕೇಳಿದಾಗ ಬೇಕಿಂಗ್ ಪೌಡರ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ವಿ ವಾಂಟ್ ಬೇಕಿಂಗ್ ಸೋಡಾ ಅಂಡ್ ಟಾರ್ಟಾರಿಕ್ ಆಸಿಡ್ ಅಥವಾ ಎನ್ ಎಡಿಬಲ್ ಆಸಿಡ್ ಅಂತ ಬರೀರಿ. ಟಾರ್ಟಾರಿಕ್ ಆಸಿಡ್ ಅಂತ ಬರೀತೀರಾ. ವೆರಿ ಸಿಂಪಲ್. ಓಕೆ, ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಇಸ್ ದ pH ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ರಿಲೀಸ್ಡ್ ಡ್ಯೂರಿಂಗ್ ದ ಡೈಜೆಷನ್? ಸೊ pH ಅಂತ ಹೇಳಿದಾಗ ಎಲ್ಲದ್ರದ್ದು pH ಕೂಡ ನೀವು ತಿಳ್ಕೊಂಡಿರ್ಬೇಕು. ನಾನು ನಿಮ್ಗೆ ಆಲ್ರೆಡಿ pH ವ್ಯಾಲ್ಯೂಸ್ ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೀನಿ. ಓಕೆ, ಸೊ ವಾಟ್ ಈಸ್ ದ pH? ಇಲ್ಲಿ ಕೇಳಿದ್ರಿಂದ ಅರ್ಥ ಕ್ವಶನ್ ಏನು? ವಾಟ್ ಈಸ್ ದ pH ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್? ಗ್ಯಾಸ್ಟ್ರಿಕ್ ಜ್ಯೂಸ್ ನ pH ಏನ್ ಆಗಿರುತ್ತೆ ಅಂತ ಕೇಳಿದರೆ. ಸೊ ಎಲ್ಲಿ ಕೊಟ್ಟಿದ್ದಾರೆ ಗ್ಯಾಸ್ಟ್ರಿಕ್ ಜ್ಯೂಸ್ ನ pH? ಸೊ ನಿಮ್ಗೆ pH ವ್ಯಾಲ್ಯೂನ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿಲ್ಲ. ಸೊ ನೀವು ನೋಡೋದಾದ್ರೆ ಗ್ಯಾಸ್ಟ್ರಿಕ್ ಜ್ಯೂಸ್ ನ pH ಒಂದು pH ಸ್ಕೇಲ್ ಕೊಟ್ಟಿದ್ದಾರೆ ಅಲ್ವಾ, ಅಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಸೊ ಗ್ಯಾಸ್ಟ್ರಿಕ್ ಜ್ಯೂಸ್ ನ pH ಏನಾಗಿರುತ್ತೆ? ದ ವ್ಯಾಲ್ಯೂ ವಿಲ್ ಬಿ 1. ಅಬ್ಸರ್ವ್ ಮಾಡಿ ಟೆಕ್ಸ್ಟ್ ಬುಕ್ ನಲ್ಲಿ pH ಸ್ಕೇಲ್ ಅಲ್ಲಿ 1 ಅನ್ನೋ ಜಾಗದಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಗ್ಯಾಸ್ಟ್ರಿಕ್ ಜ್ಯೂಸ್ ನ ಒಂದು pH ಏನಾಗುತ್ತೆ ಅಂದ್ರೆ 1.2 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ pH ಸ್ಕೇಲ್ ಅಲ್ಲಿ ಈ 1 ಅನ್ನೋ ಜಾಗದಲ್ಲಿ ಏನ್ ಮಾಡಿದ್ದಾರೆ? ದೇ ಹ್ಯಾವ್ ಮೆನ್ಷನ್ ದ ಗ್ಯಾಸ್ಟ್ರಿಕ್ ಜ್ಯೂಸ್ ಮೆನ್ಷನ್ ಮಾಡಿದ್ದಾರೆ. ಮೆನ್ಷನ್ ಮಾಡಿ ಗ್ಯಾಸ್ಟ್ರಿಕ್ ಜ್ಯೂಸ್ ನ pH ವ್ಯಾಲ್ಯೂ ಕೊಟ್ಟಿದ್ದಾರೆ 1.2. pH ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಇಸ್ 1.2. ಕ್ಲಿಯರ್ ಆಯ್ತಲ್ಲ? ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಸೊಲ್ಯೂಷನ್ ಇಸ್ ಯೂಸ್ಡ್ ಟು ಡಿಸಾಲ್ವ್ ದ ಗೋಲ್ಡ್ ಅಂತ ಕೇಳಿದ್ದಾರೆ. ಸೊ ಆಕ್ಚುಲಿ ನಿಮ್ಗೆ ಗೊತ್ತಿರಬೇಕು ಈ ಒಂದು ಸೊಲ್ಯೂಷನ್ ಯಾವುದು ಅಂತ. ಸೊ ಗೋಲ್ಡ್ ಕ್ಯಾನ್ ನಾಟ್ ಬಿ ಆಕ್ಚುಲಿ ಡಿಸಾಲ್ವ್ ಬೈ ಎನಿ ಆಫ್ ದ ಸೊಲ್ಯೂಷನ್ ವೆರಿ ಈಸಿ. aqua regia ನೆನ್ಪಿಟ್ಕೊಳ್ಳಿ. aqua regia ಅನ್ನೋ ಒಂದು ಸೊಲ್ಯೂಷನ್ ಇಂದ ಏನ್ ಮಾಡ್ತಾರೆ? aqua regia ಅಂತ ಒಂದು ಸೊಲ್ಯೂಷನ್ ಇಂದ ಏನ್ ಮಾಡ್ತಾರೆ? ಗೋಲ್ಡ್ ಅನ್ನ ಡಿಸಾಲ್ವ್ ಮಾಡಬಹುದು. ಓಕೆ, aqua regia. ಎನಿಬಡಿ ಹ್ಯಾವ್ ಎನಿ ಐಡಿಯಾ ಅಬೌಟ್ aqua regia? ಓದಿದ್ದೀರಾ? ಹ್ಯಾವ್ ಯು ರೆಡ್ ಅಬೌಟ್ aqua regia? So let me check who is anybody is answering. Anybody have an idea of aqua regia? Yes, Puneet has given the right answer, 3:1 ratio anta. Yes, concentrated HCl and nitric acid. Yes, fine. ನಿಮ್ಗೆ ಒಂದು ಐಡಿಯಾ ಇದೆ, ವೆರಿ ಗುಡ್. ನಿಮ್ಗೆ ಐಡಿಯಾ ಇರೋದ್ರಿಂದ ಏನಂತಂದ್ರೆ ಈಸಿಯಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. aqua regia ಅಂದ್ರೆ 3 parts ಆಫ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ನ
1 part of nitric acid ಜೊತೆಗೆ ಕಂಬೈನ್ ಮಾಡ್ತಾರೆ. ಸೊ ಐ ರೈಟ್ ಹಿಯರ್ ಸಿ 3 parts of HCl ನ 1 part of nitric acid HNO3 ಜೊತೆಗೆ ಕಂಬೈನ್ ಮಾಡ್ತಾರೆ. ಸೊ ಇದೆರಡನ್ನು ಕೂಡ ಜಾಯಿನ್ ಮಾಡಿದಾಗ ಬರುವಂತ ಸೊಲ್ಯೂಷನ್ ಆಕ್ವಾ ರೀಜಿಯಾ ಸೊಲ್ಯೂಷನ್. ಅಂಡ್ ಈ ಆಕ್ವಾ ರೀಜಿಯಾ ಸೊಲ್ಯೂಷನ್ ಇಂದ ಮಾತ್ರ ಏನ್ ಸಾಧ್ಯ ಆಗುತ್ತೆ ಅಂದ್ರೆ it is possible to dissolve the gold. Okay, it is only possible to dissolve the gold with the help of freshly prepared ಆಗಿರಬೇಕಿದ್ದು ಕೂಡ freshly prepared 3 parts of HCl with the 1 part of nitric acid forms an aqua regia solution. Okay, next question, how will you test a gas which is liberated when an HCl reacts with an active metal ಅಂತ ಕೇಳಿದ್ದಾರೆ. See, HCl ಇದೆ, HCl ಒಂದು ಮೆಟಲ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. So let us take any metal you can take. Let me take zinc because ಇದನ್ನ frequent ಆಗಿ ನಾವು ಓದಿರ್ತೀವಿ ಅಲ್ವಾ. So zinc HCl ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, zinc chloride ಫಾರ್ಮ್ ಆಗುತ್ತೆ ಅಂಡ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಲ್ವಾ. So they are asking how will you test the gas which is liberated when HCl reacts with an active metal. ಯಾವ ಗ್ಯಾಸ್ ರಿಲೀಸ್ ಆಗ್ತಾ ಇದೆ ಫಸ್ಟ್ ಐಡೆಂಟಿಫೈ ಮಾಡಬೇಕು. Okay, so some are telling by using P.O.P sound. Yes, I think Surekha firstly you have given the right answer. ಸೊ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ಫಸ್ಟ್ ನೀವು ಶೋರ್ ಮಾಡ್ಕೊಳ್ಬೇಕು. ಹೈಡ್ರೋಜನ್ ಗ್ಯಾಸ್ ಅನ್ನ ಹೇಗೆ ಟೆಸ್ಟ್ ಮಾಡ್ತೀವಿ ಅಂದ್ರೆ ವಿತ್ ದ ಪಾಪ್ ಸೌಂಡ್ ಮುಖಾಂತರ ನಾವೇನ್ ಮಾಡ್ತೀವಿ, ಲಿಬರೇಟ್ ಆಗ್ತಿರುವಂತಹ ಹೈಡ್ರೋಜನ್ ಗ್ಯಾಸ್ ಅನ್ನ ನಾವು ಟೆಸ್ಟ್ ಮಾಡ್ತೀವಿ. ಕ್ಲಿಯರ್, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತಿರುವಂತ ಎಲ್ಲಾ ಕ್ವೆಶನ್ಸ್ ನಿಮ್ಗೆ ತುಂಬಾ ಐಡಿಯಾಸ್ ಕೊಡುತ್ತೆ ಎಕ್ಸಾಮ್ ಅಲ್ಲಿ ಕ್ವೆಶನ್ ಅನ್ನ ಸಾಲ್ವ್ ಮಾಡಕ್ಕೆ. ನೆಕ್ಸ್ಟ್ ಕ್ವೆಶನ್, ವೈ ಡಸ್ ಫ್ಲೋ ಆಫ್ ಅನ್ ಆಸಿಡ್ ರೇನ್ ವಾಟರ್ ಇನ್ ಟು ಅ ರಿವರ್ make survival of aquatic life in the river difficult. ಆಸಿಡ್ ರೈನು ರಿವರ್ ವಾಟರ್ ಜೊತೆ ಕಂಬೈನ್ ಆದ್ರೆ ಅಲ್ಲಿರುವಂತ ಅಕ್ವಾಟಿಕ್ ಲೈಫ್ ಗೆ ಏನಾಗುತ್ತೆ, ಡಿಫಿಕಲ್ಟ್ ಆಗುತ್ತೆ, ಸರ್ವೈವಲ್ ಡಿಫಿಕಲ್ಟ್ ಆಗುತ್ತೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ವೈ ಡಸ್ ದಿಸ್ ಹ್ಯಾಪನ್ ಮೈ ಡಿಯರ್ ಸ್ಟೂಡೆಂಟ್ಸ್? ಏನಾಗುತ್ತೆ, ವಾಟ್ ಹ್ಯಾಪನ್ಸ್? ಇಟ್ ಕಾಸಸ್ ಹಾರ್ಮ್ಫುಲ್, ಬಟ್ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಟು ದ river water when acid rain falls to it? Basically what happened, one particular word ಬೇಕು. What happens? I'm waiting for the answer. Very good, Amruta has given the first right answer. pH value increase ಆಗುತ್ತೆ. pH of river water increases. pH of river water ಏನಾಗುತ್ತೆ, decreases. I'm sorry, pH of river water, okay, pH of river water ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. pH ಡಿಕ್ರೀಸ್ ಆದ್ರೆ ಏನಾಗುತ್ತೆ, ಆಸಿಡಿಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. pH of river water decreases. as a result ಏನಾಗುತ್ತೆ, acidic value increases. as a result acidic value increases. acidic value ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಇಟ್ ಇಸ್ ಡಿಫಿಕಲ್ಟ್ ಫಾರ್ ದ ಅಕ್ವಾಟಿಕ್ ಲೈಫ್ ಟು ಸರ್ವೈವ್ ಇನ್ ದ ರಿವರ್. pH ಡಿಕ್ರೀಸ್ ಆದ್ರೇನೆ ಆಸಿಡಿಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗೋದು. pH ಇನ್ಕ್ರೀಸ್ ಆದ್ರೆ ಬೇಸಿಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಐ ಥಿಂಕ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಎಸ್. ಸೊ ನೆಕ್ಸ್ಟ್ ಕ್ವಶನ್, ವೆನ್ ಕಾನ್ಸಂಟ್ರೇಟೆಡ್ ಆಸಿಡ್ ಈಸ್ ಆಡೆಡ್ ಟು ವಾಟರ್. ಸೊ ಏನಿದೆ, ಅನಲೈಸ್ ಮಾಡಿ ಕ್ವಶನ್. ಕಾನ್ಸಂಟ್ರೇಟೆಡ್ ಆಸಿಡ್ ಇದೆ, ಇದನ್ನ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಆಡಿಂಗ್ ದ ಆಸಿಡ್ ಟು ವಾಟರ್. ಓಕೆ, ವೆದರ್ ದ ಪ್ರೋಸೆಸ್ ಇಸ್ ಎಕ್ಸೋಥರ್ಮಿಕ್ ಆರ್ ಎಂಡೋಥರ್ಮಿಕ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್, ಆಡಿಂಗ್ ಆಸಿಡ್ ಟು ವಾಟರ್ ಇಸ್ ಹೈಲಿ ಎಕ್ಸೋಥರ್ಮಿಕ್ ಅಂತ ಡೈಲ್ಯೂಷನ್ ಅಲ್ಲಿ ತಿಳ್ಕೊಂಡಿದ್ದೀರಾ. ಆಬ್ವಿಯಸ್ಲಿ ಏನ್ ಪ್ರೋಸೆಸ್ ಆಗಿದೆ, ಇದು ಎಕ್ಸೋಥರ್ಮಿಕ್ ಪ್ರೋಸೆಸ್ ಆಗಿದೆ. ಆಡಿಂಗ್ ಆಸಿಡ್ ಟು ವಾಟರ್ ಇಸ್ ಹೈಲಿ ಎಕ್ಸೋಥರ್ಮಿಕ್. ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಟ್ ಇಸ್ ಎಕ್ಸೋಥರ್ಮಿಕ್. ಎಸ್, ಫಸ್ಟ್ ರೈಟ್ ಆನ್ಸರ್ ಇಸ್ ಗಿವನ್ ಬೈ ಪುನೀತ್. ಓಕೆ, ಈ ಕ್ವಶನ್ಗೆ ಪುನೀತ್ ಅನ್ನೋರು ಫಸ್ಟ್ ರೈಟ್ ಆನ್ಸರ್ ಕೊಟ್ಟಿದ್ದಾರೆ, ಫಾಲೋಡ್ ಬೈ ಸುಶ್ರುತಾ ಅಂಡ್ ಮೆನಿ ಅದರ್ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್. ಓಕೆ, ಸೃಜನ್ ಕುಮಾರ್, ಸೊ ಶರಣ್, ಸೊ ಮೆನಿ ಅದರ್ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್. ನೆಕ್ಸ್ಟ್, which byproduct of chlor-alkali process is used in the manufacture of bleaching powder? ನಿನ್ನೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಇಟ್ ಇಸ್ ನಾಟ್ ಓನ್ಲಿ ದಟ್ ಯಾವ ಪ್ರಾಡಕ್ಟ್ ರಿಲೀಸ್ ಆಗುತ್ತೆ ಅಂತ ತಿಳ್ಕೊಳ್ಳೋದಲ್ಲ, ಯಾವ ಯೂಸಸ್ ಏನು, ಅದ್ರ ಯೂಸಸ್ ಏನು ಅಂತ ತಿಳ್ಕೊಳ್ಬೇಕು. ಆ ಯೂಸ್ ಬೇರೆ ಕ್ವಶನ್ಗೂ ಕೂಡ ಕನೆಕ್ಟ್ ಆಗಿರುತ್ತೆ ಅಂತ. ಫಸ್ಟ್ ರೈಟ್ ಆನ್ಸರ್ ಇಸ್ ಗಿವನ್ ಬೈ ಆಯಿಷಾ ಪುನೀತ್, ಫಾಲೋಡ್ ಬೈ ಹೇಮಣ್ಣ ಅನ್ನೋ ಒಂದು ಐಡಿ ಇಂಡಿಯಾ ಕೊಟ್ಟಿದ್ದೀರಾ. ಬಸವರಾಜ್ ಹ್ಯಾಸ್ ಗಿವನ್ ದ ಆನ್ಸರ್ ಫಾರ್ ಪ್ರೀವಿಯಸ್ ಕ್ವಶನ್. ಓಕೆ ಫೈನ್. ನೋಡಿ, ಬ್ಲೀಚಿಂಗ್ ಪೌಡರ್ ನಲ್ಲಿ ಯೂಸ್ ಮಾಡ್ತೀವಿ. ಸಮ್ ಆಫ್ ಯು ಹ್ಯಾವ್ ಗಿವನ್ NaOH. ಐಶ್ವರ್ಯ NaOH ಅಲ್ಲ, ಬ್ಲೀಚಿಂಗ್ ಪೌಡರ್ ನಲ್ಲಿ ಆಕ್ಚುಲಿ ಕ್ಲೋರಾಲ್ಕಲಿ ಪ್ರಾಸೆಸ್ ಅಲ್ಲಿ ರಿಲೀಸ್ ಆಗುವಂತದ್ದು ಕ್ಲೋರಿನ್, ಹೈಡ್ರೋಜನ್, ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ವಾ. ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ ಇಸ್ NaOH ಅಲ್ವಾ. ಈ 3 ಪ್ರಾಡಕ್ಟ್ ರಿಲೀಸ್ ಆಗುತ್ತೆ. ಈ 3ರಲ್ಲಿ ನಾವು ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡುವಂತದ್ದು ಯಾವುದು, ಕ್ಲೋರಿನ್. ಯಾಕೆಂದ್ರೆ
Now when we add the chlorine gas, or when we pass the chlorine gas to calcium hydroxide ಏನಾಗುತ್ತೆ, we get the bleaching powder, that is CaOCl2 ಅಲ್ವಾ. So chlorine gas is used. Clear? Okay. So ಈಗ one mark question ನ ಕೇಳಿದೀನಿ ನಾನು extra question. So let us focus on the 2 mark question. So why does bleaching powder smell strongly of chlorine, does not dissolve completely in the water ಅಂತ ನಾನು ಆನ್ಸರ್ ಕೂಡ ಮೆನ್ಷನ್ ಮಾಡ್ಬಿಟ್ಟಿದ್ದೀನಿ ಇಲ್ಲಿ. ಸೊ ಆಕ್ಚುಲಿ ಆನ್ಸರ್ಸ್ ರಿಮೂವ್ ಮಾಡಿದೆ ಕೆಲವೊಂದು ಕ್ವಶನ್ಗೆ, ಅನ್ಫಾರ್ಚುನೇಟ್ಲಿ ಆನ್ಸರ್ ಕೂಡ ಇದೆ. ನೀವು ಅಬ್ಸರ್ವ್ ಮಾಡಿ, ವೈ ಡಸ್ ಬ್ಲೀಚಿಂಗ್ ಪೌಡರ್ ಸ್ಮೆಲ್ ಸ್ಟ್ರಾಂಗ್ಲಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮದರ್ ಏನಾದ್ರೂ ಬ್ಲೀಚಿಂಗ್ ಪೌಡರ್ ನ ಯೂಸ್ ಮಾಡ್ತಾ ಇದ್ರೆ ನೀವು ಅದ್ರ ಸ್ಮೆಲ್ ನ ಸೆನ್ಸ್ ಮಾಡಿ, ತುಂಬಾ ಸ್ಟ್ರಾಂಗ್ ಆಗಿ ಸ್ಮೆಲ್ ಬರ್ತಾ ಇರುತ್ತೆ ಅದು. ಯಾಕೆ ಅಂದ್ರೆ ಬ್ಲೀಚಿಂಗ್ ಪೌಡರ್ ಗಿವ್ಸ್ ದ ಸ್ಮೆಲ್ ಆಫ್ ಕ್ಲೋರಿನ್. ನೀವು ಸ್ವಿಮ್ಮಿಂಗ್ ಪೂಲ್ಗೆ ಹೋದಾಗೂ ಏನಾಗುತ್ತೆ, ಒಂದ್ ವೇಳೆ ಕ್ಲೋರಿನ್ ಆಡ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಬ್ಲೀಚಿಂಗ್ ಪೌಡರ್ ಸ್ಮೆಲ್ ಬರ್ತಾ ಇರುತ್ತೆ. ಬ್ಲೀಚಿಂಗ್ ಪೌಡರ್ ಯಾಕೆ ಸ್ಮೆಲ್ ಬರುತ್ತೆ ಅಂತಂದ್ರೆ, ಸೊ ದಟ್ ಸ್ಮೆಲ್ ಇಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಕ್ಲೋರಿನ್ ಇನ್ ದಟ್. ಓಕೆ, ಈ ಕ್ಲೋರಿನ್ ಏನಾಗುತ್ತೆ, ವೆನ್ ಇಟ್ ಈಸ್ ಎಕ್ಸ್ಪೋಸ್ಡ್ ಟು ಅಟ್ಮಾಸ್ಫಿಯರ್ ಇಟ್ ಗಿವ್ಸ್ ಸ್ಟ್ರಾಂಗ್ ಸ್ಮೆಲ್. ಏನಾಗುತ್ತೆ, ಸ್ಟ್ರಾಂಗ್ ಸ್ಮೆಲ್ ಬರುತ್ತೆ. ಕ್ಲಿಯರ್? ಬ್ಲೀಚಿಂಗ್ ಪೌಡರ್ ಗಿವ್ಸ್ ಸ್ಮೆಲ್ ಆಫ್ ಕ್ಲೋರಿನ್ ಬಿಕಾಸ್ ಇಟ್ ಗಿವ್ಸ್ ದ ಕ್ಲೋರಿನ್ ಏನ್ ಕೊಡುತ್ತೆ, ಅದು ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಮಾಡಿದಾಗ ಕ್ಲೋರಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಕ್ಲಿಯರ್? ಈ ಕ್ವಶನ್ ನೀವು ಒಂದು ನ್ಯೂ ಕ್ವಶನ್ ಇದು, ಇದನ್ನ ಆಡ್ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಹೋಲ್ಡ್ ಒನ್ ಮಾಯ್ಸ್ಟ್ ಅಂಡ್ ಒನ್ ಡ್ರೈ ಲಿಟ್ಮಸ್, ಬ್ಲೂ ಲಿಟ್ಮಸ್ ಪೇಪರ್. ಸೊ ಏನ್ ಹೇಳ್ತಾ ಇದಾರೆ, ಒಂದು ಡ್ರೈ ಲಿಟ್ಮಸ್ ಪೇಪರ್ ತಗೊಳ್ಳಿ ಬ್ಲೂ ಕಲರ್. ಓಕೆ, ಒಂದು ಡ್ರೈ. ಸೊ ಇದು ಡ್ರೈ ಲಿಟ್ಮಸ್ ಪೇಪರ್ ಬ್ಲೂ ಕಲರ್ದು, ಅಂಡ್ ಇದು ವೆಟ್ ಲಿಟ್ಮಸ್ ಪೇಪರ್ ಇದೆ ನಮ್ಮ ಹತ್ರ ಬ್ಲೂ ಕಲರ್. ಓಕೆ, ಸೊ ಈಗ ಏನ್ ಮಾಡಿ ಅಂತಂದ್ರೆ ಇದನ್ನ ನೀವು, ಸೊ ಹೋಲ್ಡ್ ಒನ್ ಮಾಯ್ಸ್ಟ್ ಅಂಡ್ ಒನ್ ಡ್ರೈ ಲಿಟ್ಮಸ್ ಪೇಪರ್ ಓವರ್ ದ ಡ್ರೈ HCl ಗ್ಯಾಸ್. ಸೊ ಏನ್ ಮಾಡ್ತಾ ಇದೆ, HCl ಗ್ಯಾಸ್ ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ, ಡ್ರೈ HCl ಗ್ಯಾಸ್ ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ. ಓಕೆ, ಸೊ ವಿಚ್ ಸ್ಟ್ರಿಪ್ ವಿಲ್ ಟರ್ನ್ ಟು ರೆಡ್ ಅಂಡ್ ವೈ ಅಂತ ಕೇಳ್ತಾ ಇದ್ದಾರೆ. ಯಾವ್ದು ಟರ್ನ್ ಆಗುತ್ತೆ, ಡ್ರೈ ವೆಟ್? Punit has given the first right answer. Before that, Aisha has also tried to answer. Okay, Harsha has also tried to answer. Very good. So ನಮ್ಗೆ ಏನಾಗುತ್ತೆ ಅಂದ್ರೆ, when we hold the wet litmus paper over the dry HCl gas, wet litmus paper ಏನಾಗುತ್ತೆ, ಬ್ಲೂ ಕಲರ್ ಇರುವಂತ wet litmus paper ರೆಡ್ ಗೆ ಚೇಂಜ್ ಆಗುತ್ತೆ. ರೀಸನ್ ಏನು ಅಂತ ಕೂಡ ಗೊತ್ತಿರಬೇಕು. ವಾಟ್ ಈಸ್ ದ ರೀಸನ್? ಯಾಕೆ ಅಂದ್ರೆ HCl gas, ಓಕೆ, ಬಿಕಾಸ್ ರೀಸನ್ ಏನು ಅಂದ್ರೆ, ಬಿಕಾಸ್ HCl gas ಡಿಸೋಸಿಯೇಟ್ ಏನಾಗುತ್ತೆ, ಡಿಸೋಸಿಯೇಟ್ ಆಗುವಂತಂದ್ರೆ ಏನು? ಸೋ ಮೆನಿ ಸ್ಟೂಡೆಂಟ್ಸ್ ಡೋಂಟ್ ನೋ ವಾಟ್ ಈಸ್ ಡಿಸೋಸಿಯೇಷನ್. ಡಿಸೋಸಿಯೇಷನ್ ಅಂದ್ರೆ ಇಲ್ಲಿ HCl ಇದೆ ಅಲ್ವಾ, ಇದು ಅಯೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, H ಪ್ಲಸ್ ಅಂಡ್ Cl ಮೈನಸ್ ಅಯೋನ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನೇ ನಾವು ಡಿಸೋಸಿಯೇಷನ್ ಅಂತ ಹೇಳೋದು. ಓಕೆ, ಬಿಕಾಸ್ HCl ಗ್ಯಾಸ್ ಡಿಸೋಸಿಯೇಟ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಸೊ ವಾಟರ್ ಇದ್ರೆ ಮಾತ್ರ ಏನಾಗುತ್ತೆ, HCl ಗ್ಯಾಸ್ ಡಿಸೋಸಿಯೇಟ್ ಆಗುತ್ತೆ. ಅದರಿಂದ ವೆಟ್ ಲಿಟ್ಮಸ್ ಪೇಪರ್ ಅಂದ್ರೆ ವೆಟ್ ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆಗುತ್ತೆ. ಡ್ರೈ ಬ್ಲೂ ಲಿಟ್ಮಸ್ ಪೇಪರ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಇಟ್ ಡಸ್ ನಾಟ್ ಶೋ ಎನಿ ಕೈಂಡ್ ಆಫ್ ಚೇಂಜಸ್. ಓಕೆ, ಸೊ ನೆಕ್ಸ್ಟ್, ವಾಟ್ ಇಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್? ಹೌ ಇಟ್ ಇಸ್ obtained ಫ್ರಮ್ ಜಿಪ್ಸಮ್? ಆಲ್ರೆಡಿ ಹೇಳಿದೀನಿ. P.O.P ಅಂದ್ರೆ ಏನು? P.O.P is nothing but calcium sulfate hemihydrate. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ನಾವು P.O.P ಅಂತ ಹೇಳಿ ಕರಿತೀವಿ. ಹೌ ಇಟ್ ಈಸ್ obtained? ಹೇಗ್ ಸಿಗುತ್ತೆ? ಸೊ ಹೇಗ್ ಸಿಗುತ್ತೆ ಅನ್ನೋದಕ್ಕೆ ನೀವೇನ್ ಬರೀತೀರಾ, ಸೊ ಜಿಪ್ಸಮ್ ಇಂದ ಕ್ಯಾಲ್ಸಿಯಂ ಸಲ್ಫೇಟ್ ಹೇಗ್ ಸಿಗುತ್ತೆ ಅಂತ ಬರೀತೀರಾ. ಸೊ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಜಿಪ್ಸಮ್ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ 2H2O ವಾಟರ್ ಮಾಲಿಕ್ಯೂಲ್ ಇದೆ, ಸೋ ಕಾಲ್ಡ್ ಜಿಪ್ಸಮ್. ಈ ಜಿಪ್ಸಮ್ ನ ನಾವು ಹೀಟ್ ಮಾಡ್ತಾ ಇದೀವಿ ಅಟ್ 373 ಕೆಲ್ವಿನ್. ಹೀಟ್ ಮಾಡಿದಾಗ ನಮ್ಗೆ ಸಿಗುತ್ತೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ದಟ್ ಈಸ್ half H2O and 1.5 molecules of water ಏನಾಗುತ್ತೆ ಇಲ್ಲಿ ಸಪರೇಟ್ ಆಗುತ್ತೆ. 1.5 molecules of water ಏನಾಗುತ್ತೆ ಸಪರೇಟ್. ಈ ಇಕ್ವೇಶನ್ ನ ಬರಿಬೇಕು, ಹೌ ಇಟ್ ಈಸ್ obtained ಫ್ರಮ್ ದ ಜಿಪ್ಸಮ್ ಅಂತ ಹೇಳಿದಾಗ. ಎಸ್, ಮೆನಿ ಆರ್ ಟ್ರೈಂಗ್ ಟು ಆನ್ಸರ್. ವೆರಿ ಗುಡ್. ಎಸ್, ಐ ಥಿಂಕ್ Shushruth Chetty has tried to type the equations also. Very good. Fine. ಸೊ ಹೀಟ್ ಮಾಡಿದಾಗ ಬರುತ್ತೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದೀರಾ. ಎಸ್, ದಟ್ ಈಸ್ ಆಲ್ಸೋ ರೈಟ್ ಆನ್ಸರ್. By heating the gypsum we get the P.O.P. By heating the gypsum we get the P.O.P. Okay? Yes. So next question nodi, with the help of an example, let us take an example. With the help of an example, explain what happens when base react with the non-metallic oxide anta kelta idare. What happen when base react with the non-metallic oxide adna ನೀವು explain ಮಾಡಿ ಅಂತ ಕೇಳ್ತಾರೆ. So any idea? ನಿಮ್ಗೆ ಏನಾದ್ರು idea ಇದೆ what happens when base react with the non-metallic oxide? If anybody is having idea about this, you can tell me. What happens when base react with the non-metallic oxide?
Okay. Salt and water produced anta keltidira. Okay, non-metallic oxides are acidic in nature anta ಹೇಳ್ತಾ ಇದ್ದೀರಾ. Very good. Most of you, I think I have heard the yesterday's class, right? Very good. So ಈಗ ನಾನು ಹೇಳ್ತೀನಿ ನೋಡಿ what happened when the base react with non-metallic oxide. ನಾನು ನಿಮ್ಮ ಜೊತೆ ನೆನ್ನೆ ಡಿಸ್ಕಸ್ ಮಾಡ್ತಾ ಇದ್ದೆ. ಮೆಟಾಲಿಕ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ನಾನ್ ಮೆಟಾಲಿಕ್ ಆಕ್ಸೈಡ್ ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಎರಡೂ ಕೇಸಲ್ಲೂ ಕೂಡ ಸಾಲ್ಟ್ ಅಂಡ್ ವಾಟರ್ ಫಾರ್ಮ್ ಆಗುತ್ತೆ. ಓಕೆ, ಇಲ್ಲಿ ಕೇಳಿರುವಂತ ಕ್ವೆಶ್ಚನ್ with the help of an example ಕೇಳಿದ್ದಾರೆ. Let us take a base along with the non-metallic oxide. Base ತಗೊಳ್ಳೋಣ, ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ತಗೊಳ್ಳೋಣ. ನಾನ್-ಮೆಟಾಲಿಕ್ ಆಕ್ಸೈಡ್ ಏನ್ ತಗೊಳ್ಳೋಣ, ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳೋಣ. ಸೊ ಏನಾಗ್ತಾ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಯಾವ್ದಾದ್ರೂ ತಗೊಳ್ಬಹುದು ನೀವು. ಓಕೆನಾ, ಇಟ್ ಇಸ್ ನಾಟ್ ದಟ್ ಆಲ್ವೇಸ್ ಯು ಹ್ಯಾವ್ ಟು ಟೇಕ್ ಸೋಡಿಯಂ ಹೈಡ್ರಾಕ್ಸೈಡ್ ಓನ್ಲಿ. ಯು ಕ್ಯಾನ್ ಟೇಕ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಲ್ಸೋ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೂಡ ನೀವು ತಗೊಳ್ಬಹುದು. ಓಕೆ, ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಾಲ್ಟ್ ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್ ದ ವಾಟರ್. ಓಕೆ, ಸೊ ಇಲ್ಲಿ ಸೋಡಿಯಂ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಸೋಡಿಯಂ ಕಾರ್ಬೋನೇಟ್ Na2CO3 ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್ ದ ವಾಟರ್. ಏನಾದ್ರೂ ತಗೊಳ್ಳಿ ನೀವು. ಓಕೆ, ಬೇಸ್ ಯಾವ್ದಾದ್ರೂ ತಗೊಳ್ಳಿ. ನಾನ್ ಮೆಟಾಲಿಕ್ ಆಕ್ಸೈಡ್ ನೋಡಿ, ಕಾರ್ಬನ್ ಅನ್ನೋದು ನಾನ್ ಮೆಟಲ್, ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಾ ಇದೆ, ಅದಕ್ಕೆ ಇದನ್ನ NMO ಅಂತ ಹೇಳ್ತೀವಿ, ನಾನ್ ಮೆಟಾಲಿಕ್ ಆಕ್ಸೈಡ್. ಸಾಲ್ಟ್ ಪ್ರೊಡ್ಯೂಸ್ ಆಗ್ತಾ ಇದೆ, ಅಬ್ಸರ್ವ್ ಮಾಡಿ. ವಾಟ್ ಡು ಯು ಇನ್ಫರ್ ಅಬೌಟ್ ದ ನೇಚರ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್? ನಾನು ಆಲ್ರೆಡಿ ಹೇಳಿದ್ದೀನಿ, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಸಿಡಿಕ್ ಇನ್ ನೇಚರ್. ಟೇಕ್ ಎನ್ ಎಕ್ಸಾಂಪಲ್, ಕಾರ್ಬನ್ ಡೈಆಕ್ಸೈಡ್. ಸೊ ಏನಾಗ್ತಾ ಇದೆ, ನಾನ್ ಮೆಟಾಲಿಕ್ ಆಕ್ಸೈಡ್ NMO. ಓಕೆ, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಸಿಡಿಕ್ ಇನ್ ನೇಚರ್ ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ನೇ ತಗೊಳ್ಳಿ, ಸಲ್ಫರ್ ಡೈಆಕ್ಸೈಡ್ ನೇ ತಗೊಳ್ಳಿ, ಏನಾಗ್ತಾ ಇದೆ, ದೇರ್ ಆಲ್ ಆಸಿಡಿಕ್ ಇನ್ ನೇಚರ್. ದೇರ್ ಆರ್ ವೆರಿ ಡೇಂಜರಸ್ ಫಾರ್ ಅಸ್. ಕರೆಕ್ಟ್? ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ನೋ. ಕ್ಲಿಯರ್? Let's go for next question, my dear students. Next question nodi, explain why source substances are effective in cleaning the copper vessels anta kelidini. ಯಾಕೆ ಸೋರ್ ಅಂತ ಹೇಳಿದ್ರೆ ಏನಾಗುತ್ತೆ, ಸೋರ್ ಸಬ್ಸ್ಟೆನ್ಸಸ್ ನಲ್ಲಿ ಆಸಿಡ್ ಇರುತ್ತೆ. ಸೋರ್ ಸಬ್ಸ್ಟೆನ್ಸ್ ಬಿಕಾಸ್ ಆಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್. ನಾನು ನಮ್ಮ ಜೊತೆ ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ, ನೆನಪಿದ್ಯಾ? ಆಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಎಸ್, pH ವ್ಯಾಲ್ಯೂ ಲೆಸ್ ಅಂತ ಹೇಳ್ತಾ ಇದ್ದೀರಾ, ಆಸಿಡ್ ರಿಯಾಕ್ಟ್ ದ ಮೆಟಲ್ ಅಂತ ಹೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ನಿಮ್ಮೆಲ್ಲ ಆನ್ಸರ್ಸ್ ಕೂಡ ಆಲ್ಮೋಸ್ಟ್ ಕರೆಕ್ಟ್ ಆಗೇ ಇದೆ. ಸೊ ಸೋರ್ ಸಬ್ಸ್ಟೆನ್ಸ್ ಅಂದ್ರೆ ದೇ ಆರ್ ಆಸಿಡ್ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಈ ಆಸಿಡ್ ಏನಾಗ್ತಾ ಇದೆ, ಸೊ ದೇ ಆರ್ ರಿಯಾಕ್ಟಿಂಗ್ ವಿತ್ ದ ಕಾಪರ್ ವೆಸಲ್ಸ್. ಕಾಪರ್ ಅಂದ್ರೆ ಏನು, ಮೆಟಲ್. ಸೊ ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆಗ್ತದೆ. ಓಕೆನಾ? ಸೊ ವಾಟ್ ಈಸ್ ದ ರೀಸನ್ ಯು ಹ್ಯಾವ್ ಟು ರೈಟ್ ದಿ ಸೋರ್ ಸಬ್ಸ್ಟೆನ್ಸಸ್, ಆರ್ ಯು ಕ್ಯಾನ್ ರೈಟ್ ಸಿಟ್ರಿಕ್ ಆಸಿಡ್ ಇಸ್ ಪ್ರೆಸೆಂಟ್ ಇನ್ ದ ಲೆಮನ್. ಬಿಕಾಸ್ ಯಾಕೆ ಅಂದ್ರೆ ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಲೆಮನ್ ಅನ್ನ ಕಾಪರ್ ವೆಸಲ್ಸ್ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಅಥವಾ ಟ್ಯಾಮರಿನ್ ನ ಯೂಸ್ ಮಾಡ್ತೀವಿ. ಓಕೆ, ಟ್ಯಾಮರಿಂಡ್ ಆದ್ರೆ ಏನಾಗುತ್ತೆ, ಟಾರ್ಟಾರಿಕ್ ಆಸಿಡ್ ಇರುತ್ತೆ. ಟಾರ್ಟಾರಿಕ್ ಆಸಿಡ್ ಇರುತ್ತೆ ಟ್ಯಾಮರಿಂಡ್ ಅಲ್ಲಿ. ಓಕೆನಾ? ಸೊ ದ ಸಿಟ್ರಿಕ್ ಆಸಿಡ್ ಪ್ರೆಸೆಂಟ್ ಇನ್ ದ ಲೆಮನ್ ಆರ್ ಟ್ಯಾಮರಿಂಡ್ ವಿಚ್ ಕಂಟೈನ್ ಟಾರ್ಟಾರಿಕ್ ಆಸಿಡ್ ಏನ್ ಮಾಡುತ್ತೆ, ಇಟ್ ನ್ಯೂಟ್ರಲೈಸಸ್ ದ ಬೇಸಿಕ್ ಕಾಪರ್ ಕಾರ್ಬೊನೇಟ್. ಕಾಪರ್ ಕಾರ್ಬೊನೇಟ್ ನ ಅದೇನ್ ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ ಅಂಡ್ ಕಾಪರ್ ಕಾರ್ಬೊನೇಟ್ ಲೇಯರ್ ನ ಡಿಸಾಲ್ವ್ ಆಗುವ ಹಾಗೆ ಮಾಡುತ್ತೆ. ಸೊ ಕಾಪರ್ ಕಾರ್ಬೊನೇಟ್ ಹೇಗ್ ಫಾರ್ಮ್ ಆಯ್ತು, ಹೌ ಡಸ್ copper carbonate formed on a copper vessel? So idru kuda explain ಮಾಡ್ತೀನಿ ನೋಡಿ. See, when you expose the copper to the moist carbon dioxide, water and also oxygen, okay, so ಏನಾಗುತ್ತೆ, copper react with these substances present in the atmosphere. It forms copper hydroxide. Copper hydroxide form ಮಾಡುತ್ತೆ along with the formation of copper carbonate. Okay, ಇಲ್ಲಿ green color layer ಅಂತ ಹೇಳ್ತಾ ಇದೀನಿ ಅಲ್ವಾ copper vessel ಅಲ್ಲಿ, the green color layer is the copper carbonate. ಇದನ್ನ ರಿಮೂವ್ ಮಾಡಕ್ಕೆ ನಾವೇನ್ ಮಾಡ್ತೀವಿ, ವಿ ವಿಲ್ ಯೂಸ್ ದ ಸೋರ್ ಸಬ್ಸ್ಟೆನ್ಸಸ್. ವಾಟ್ ಡು ವಿ ಯೂಸ್, ವಿ ಯೂಸ್ ದ ಸೋರ್ ಸಬ್ಸ್ಟೆನ್ಸಸ್. ಕ್ಲಿಯರ್ ಆಯ್ತಲ್ಲ? ಎಸ್, ವೆರಿ ಗುಡ್. ಓಕೆ, ಫೈನ್. ಓಕೆ, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, a white powder is added while baking the breads and also the cakes. Make them soft, and this white powder makes them soft and fluffy. What is the name of the powder ಅಂತ ಕೇಳ್ತಾ ಇದ್ದಾರೆ. So the right answer is first given by the Aisha, followed by Dakshinraj, followed by Aishwarya, Purvika. Yes. Okay, Neeleshwar, ID, Basivaraj, Harsha, Amrutas, Kurugod and ID in the kuda ನೀವು right answer ಕೊಟ್ಟಿದ್ದೀರಾ. Virat, Puneet, Srujan, everybody has given the right answer. Very good, my dear students. See, a white powder which is used in the baking ಅಂತ ಹೇಳಿದಾಗ ನಾವ್ ಏನ್ ಮಾಡ್ತೀವಿ. Okay, so while white powder which is used in the
cakes and breads which makes soft and fluffy. What is the name of that powder andre it is baking powder. So baking powder anna ನಾವು ಯೂಸ್. What is the name of that? The name of that is baking powder. Okay, which gas is released during this process ಅಂದ್ರೆ ಬೇಕಿಂಗ್ ಮಾಡಬೇಕಾದ್ರೆ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇರೋದು. ಸೊ ಕುರ್ಗೋಡ್ ಅನ್ನೋ ಐಡಿಯಿಂದ ಅಂಡ್ ಐಶ್ವರ್ಯ ಅನ್ನೋ ಐಡಿಯಿಂದ ಆನ್ಸರ್ ಕೊಟ್ಟಿದ್ದೀರಾ ಆಲ್ರೆಡಿ ಈ ಕ್ವೆಶ್ಚನ್ಗೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ ಬೇಕ್ ಮಾಡಬೇಕಾದ್ರೆ. ಬಿಕಾಸ್ ಆಫ್ ದಿಸ್ ಗ್ಯಾಸ್ ಓನ್ಲಿ ದ ಕೇಕ್ಸ್ ಬಿಕಮ್ಸ್ ಸಾಫ್ಟ್ ಸ್ಪಾಂಜಿ ಅಂಡ್ ಫ್ಲಫಿ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ ಬೇಕ್ ಮಾಡಬೇಕಾದ್ರೆ. ಕ್ಲಿಯರ್ ಆಯ್ತಲ್ಲ? ಸೊ ಬೇಕಿಂಗ್ ಪೌಡರ್ ಈಸ್ ಯೂಸ್ಡ್ ಇನ್ ಬೇಕಿಂಗ್ ಪ್ರಾಡಕ್ಟ್ ಅಂಡ್ ಅಲ್ಲಿ ರಿಲೀಸ್ ಆಗುವಂತ ಬೇಕಿಂಗ್ ಪ್ರೋಸೆಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಿರೋದ್ರಿಂದ ಇಟ್ ಮೇಕ್ಸ್ ದ ಫುಡ್ ಸಾಫ್ಟ್ ಸ್ಪಾಂಜಿ ಅಂಡ್ ಫ್ಲಫಿ. ಕ್ಲಿಯರ್ ರೈಟ್? ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಹೌ ವಾಸ್ ವಾಷಿಂಗ್ ಸೋಡಾ ಪ್ರಿಪೇರ್ಡ್ ಫ್ರಮ್ ಬೇಕಿಂಗ್ ಸೋಡಾ? ನಾನು ನಿಮ್ಗೆ ಹೇಳ್ತಾ ಇದ್ದೆ ಈ ರೀತಿಯ ಕ್ವಶನ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹೌ ಕ್ಯಾನ್ ಯು ಪ್ರಿಪೇರ್ ವಾಷಿಂಗ್ ಸೋಡಾ ಬೈ ಬೇಕಿಂಗ್ ಸೋಡಾ? ಏನ್ ಮಾಡ್ತೀರಾ? ಯು ಟೇಕ್ ಬೇಕಿಂಗ್ ಸೋಡಾ, NaHCO3. ಲೆಟ್ ಮಿ ಚೆಕ್ ಎನಿಬಡಿ ಹಸ್ ಆನ್ಸರ್ ಫಾರ್ ದಿಸ್. ಯಾರಾದ್ರೂ ಆನ್ಸರ್ ಮಾಡಿದಿರಾ ಈ ಕ್ವಶನ್ಗೆ? ಓಕೆ, ದಕ್ಷಿಣ್ ರಾಜ್ ಹ್ಯಾಸ್ ಗಿವನ್ ದ ಫಸ್ಟ್ ರೈಟ್ ಆನ್ಸರ್. ವೆರಿ ಗುಡ್. ಸೊ ನೀವು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ಸೊ ಬೇಕಿಂಗ್ ಸೋಡಾನ ನೋಡಿ, ಬೇಕಿಂಗ್ ಸೋಡಾ NaHCO3 ನ ನಾವೇನ್ ಮಾಡ್ತೀವಿ? ವಿ ವಿಲ್ heat the baking soda. So what do we get? We get washing soda, Na2CO3 ನಮಗೆ ಸಿಗುತ್ತೆ. Okay, what happens when you heat the baking soda? When you heat the baking soda, you get the washing soda. Important ಆಗಿ ತಿಳ್ಕೊಳ್ಬೇಕು, ಎಲ್ಲಾ ಪ್ರೋಸೆಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಓಕೆ, how do you get washing soda? By heating the baking soda, you get the washing soda. ಸೊ ಇದ್ರ ಜೊತೆಗೆ ಬೇರೆ ಇನ್ನೂ 2 ಪ್ರಾಡಕ್ಟ್ ರಿಲೀಸ್ ಆಗುತ್ತೆ. ಏನೇನ್ ರಿಲೀಸ್ ಆಗುತ್ತೆ? ಇದ್ರ ಜೊತೆಗೆ ನಿಮ್ಗೆ ರಿಲೀಸ್ ಆಗುವಂತ ಪ್ರಾಡಕ್ಟ್ ನಿಮ್ಗೆ ವಾಟರ್ ರಿಲೀಸ್ ಆಗುತ್ತೆ ಅಲಾಂಗ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್. ಯಾಕೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ? ಕಾರ್ಬೋನೇಟ್ ಇದೆ. ಸೊ ನಿಮ್ಗೆ ಗೊತ್ತಿರ್ಬೇಕು, ಜಸ್ಟ್ ನೀವು ಸೆಂಟೆನ್ಸ್ ಮುಖಾಂತರನು ಬರಿಬಹುದು. ಬೈ ಹೀಟಿಂಗ್ ಬೇಕಿಂಗ್ ಸೋಡಾ ವಿ ಗೆಟ್ ವಾಷಿಂಗ್ ಸೋಡಾ ಅಂತ ಸೆಂಟೆನ್ಸ್ ಮುಖಾಂತರನು ಕೂಡ ನೀವು ಬರಿಬಹುದು. ಎಸ್. ನೆಕ್ಸ್ಟ್ ಕ್ವಶನ್. So if you are also answering the uses of washing soda, very good my dear students. The next question, though the compounds such as glucose and alcohol have the hydrogen atoms. The glucose formula is C6H12O6. Alcohol ತಗೊಳ್ಳೋಣ. Let us take any alcohol. Let us take CH3OH. Okay, CH3OH ತಗೊಳ್ಳೋಣ. ಆಲ್ಕೋಹಾಲ್ ಅಲ್ವಾ ಇದು? ಇದು ಮೆಥನಾಲ್. ಸೊ ಗ್ಲೂಕೋಸ್ ಅಲ್ಲೂ ಆಲ್ಕೋಹಾಲ್ ಅಲ್ಲೂ ಕೂಡ ಹೈಡ್ರೋಜನ್ ಇದೆ, ಹೈಡ್ರೋಜನ್ ಆಟಮ್ಸ್ ಇದೆ ಮಾಲಿಕ್ಯೂಲ್ ಅಲ್ಲಿ. ಆದ್ರೆ yet they are not categorized as acids. ಯಾಕೆ ಇದನ್ನ ನಾವು ಆಸಿಡ್ ಅಂತ ಕ್ಯಾಟಗರೈಸ್ ಮಾಡಲ್ಲ? ವೆರಿ ಇಂಪಾರ್ಟೆಂಟ್ ನೋಡಿ, ಗ್ಲೂಕೋಸ್ ಅಲ್ಲೂ ಹೈಡ್ರೋಜನ್ ಇದೆ, ಈ ಆಲ್ಕೋಹಾಲ್ ಅಲ್ಲೂ ಕೂಡ ನಮ್ಮ ಹತ್ರ ಏನಿದೆ? ಹೈಡ್ರೋಜನ್ ಇದೆ. ಓಕೆ, ಎರಡರಲ್ಲೂ ಹೈಡ್ರೋಜನ್ ಇದೆ, ಬಟ್ ನಾವ್ ಯಾಕೆ ಇದನ್ನ ಆಸಿಡ್ ಅಂತ ಕನ್ಸಿಡರ್ ಮಾಡೋದಿಲ್ಲ? ಎಸ್. ಸೊ ದ ರೈಟ್ ಆನ್ಸರ್ ಇಸ್ ಐ ಥಿಂಕ್ ಫಸ್ಟ್ ಗಿವನ್ ಬೈ ಪುನೀತ್. They do not dissociate completely into H+ ions. Absolutely right answer. ಯಾಕೆ ಅಂದ್ರೆ ನಾವು ತಗೊಳ್ಳುವಂತ ಆಸಿಡ್, ಲೆಟ್ ಅಸ್ ಟೇಕ್ HCl and let us take HNO3 or you can take H2SO4, ಯಾವ್ದಾದ್ರೂ ತಗೊಳ್ಳಿ. ಓಕೆನಾ? ಇದು ಆಸಿಡ್ ಅಲ್ಲಿ ಏನಾಗುತ್ತೆ? ಈ ಆಸಿಡ್ H+ and Cl- ಆಗಿ ಡಿಸೋಸಿಯೇಟ್ ಆಗುತ್ತೆ. ಆದ್ರೆ ಗ್ಲೂಕೋಸ್ ಅಲ್ಲಿರುವಂತ ಈ ಹೈಡ್ರೋಜನ್ ಆಟಮ್ ಏನಾಗಲ್ಲ? ಡಿಸೋಸಿಯೇಟ್ ಆಗಲ್ಲ. ಇಟ್ ಡಸ್ ನಾಟ್ ಡಿಸೋಸಿಯೇಟ್ ಆಗೋದಿಲ್ಲ. ದಟ್ ಈಸ್ ವೈ ದ ಗ್ಲೂಕೋಸ್ ಅಂಡ್ ದ ಆಲ್ಕೋಹಾಲ್ even though they contain hydrogen atoms, yet they are not categorized as an acid. ಬರಿಬೇಕು, does not dissociate completely to form the hydrogen ions ಅಂತ ಬರಿತೀರಾ. ರೈಟ್? ಓಕೆ, ಫೈನ್. ದ ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಅಬ್ಸರ್ವ್ಡ್ ವೆನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಪಾಸ್ಡ್ ಟು ಲೈಮ್ ವಾಟರ್ ಫಾರ್ ಅ ಶಾರ್ಟ್ ಡ್ಯೂರೇಷನ್? ಶಾರ್ಟ್ ಡ್ಯೂರೇಷನ್ ಕೇಳ್ತಾ ಇದ್ದಾರೆ. ಏನಾಗುತ್ತೆ? ವಾಟ್ ಈಸ್ ಅಬ್ಸರ್ವ್ಡ್ ವೆನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಪಾಸ್ಡ್ ಟು ಲೈಮ್ ವಾಟರ್ ಫಾರ್ ಅ ಶಾರ್ಟ್ ಡ್ಯೂರೇಷನ್? ಶಾರ್ಟ್ ಡ್ಯೂರೇಷನ್ ಅಲ್ಲಿ ಏನ್ ಫಾರ್ಮ್ ಆಗುತ್ತೆ? ಯು ಹ್ಯಾವ್ ಟು. So somebody is telling good to see you. Good to see you. You too also in the live channel, dear students. Yes. So white color precipitate form ಆಗುತ್ತೆ ಅಂತ Aisha you are answering. Dakshin Raj is answering a milky white substance is formed. To find which is that milky white substance? Which is that milky white substance? Absolutely the right answer is given by, firstly is given by the Puneet only. Okay, yes. See, when you pass the carbon dioxide gas to the lime water, that is the calcium hydroxide, for a short duration, ಏನ್ ಫಾರ್ಮ್ ಆಗುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ಓಕೆ, ಅಲಾಂಗ್ ವಿತ್ ದಿಸ್ ಏನ್ ಫಾರ್ಮ್ ಆಗುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಜೊತೆಗೆ ವಾಟರ್ ಕೂಡ ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ಇದಕ್ಕೆ ನೆಕ್ಸ್ಟ್, ಫಾರ್ ಲಾಂಗ್ ಡ್ಯೂರೇಷನ್ ನೀವು ಪಾಸ್ ಮಾಡ್ತಾ ಇದ್ರೆ ಏನಾಗುತ್ತೆ?
ಅದನ್ನೇ ತಗೊಳ್ಳಿ, ಈಕ್ವೇಶನ್ ಏನಿದೆ ಈ ಈಕ್ವೇಶನ್ ಅದನ್ನೇ ಬರ್ಕೊಳ್ಳಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ ವಾಟರ್ ನಮ್ಗೆ ಏನಾಗಿದೆ, ಪ್ರಾಡಕ್ಟ್ ರಿಸೀವ್ ಆಗಿದೆ. ರಿಸೀವ್ ಆಗಿರುವಂತ ಪ್ರಾಡಕ್ಟ್ಗೆ ಇನ್ನೂ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನ ಪಾಸ್ ಮಾಡ್ತಾ ಇದ್ರೆ ಏನಾಗುತ್ತೆ, there is a formation of calcium hydrogen carbonate. ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ಅಂದ್ರೆ ಮಿಲ್ಕಿ ವೈಟ್ ನೇಚರ್ ಏನ್ ಫಾರ್ಮ್ ಆಗಿದೆ ಅದು ಡಿಸಪಿಯರ್ ಆಗುತ್ತೆ. ವಾಟ್ ಯು ರೈಟ್ ಇನ್ ಎಕ್ಸಾಮಿನೇಷನ್, when we pass the carbon dioxide in excess amount for the products we have received, the milky nature disappears. As a result of it, calcium hydrogen carbonate is formed ಅಂತ ಕರೀತೀರಾ. Yes, very good my dear. So next question ಗೂ ಕೂಡ ಆಲ್ರೆಡಿ ಆನ್ಸರ್ ಮಾಡ್ತಾ ಇದ್ದೀರಾ, ವೆರಿ ಫಾಸ್ಟ್, ತುಂಬಾ ಫಾಸ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. Yes, why pickles and curd are not stored in the copper and brass utensils? Why? Yes. Hi Yashwant. Okay, hi. I think you're fine. Yes, fine. So why pickles and curds are not stored in the copper and brass utensils anta kelta idare. See, you already have an idea, right? So pickles or curd, whatever it may be, they have some kind of, the nature that they easily react with the metals, alva? So pickles agirbodu, curd agirbodu, they have, the sour substances. Sour andre enu, they are acidic in nature. So acid metal jote react adre enagutte, it forms a chemical reaction, correct, right? So that is the reason when pickles and curds are added, okay, pickles and curds are added, they become toxic in nature, because when they are reacting with metal, they forms a chemical equation. So you have to write answer. Yen answer baritira andre, when pickles and curds are stored in the copper and brass utensils, they turn to give toxic substances ಅನ್ನ ಫಾರ್ಮ್ ಮಾಡುತ್ತೆ. It releases the toxic substances. So very importantly, you have to know, my dear students, ಏನ್ ಆಗ್ತಾ ಇದೆ. See, because they're acidic in nature. See, curd also contains the acid because it is sour in nature. ನಿಮಗೆ ಗೊತ್ತಿದೆ what is the nature of acid? Acids are sour in taste, right? Sour substances metal ಜೊತೆ react ಆದ್ರೆ chemical reaction take place. So it is always advised that we should not store the pickle or curd in the copper or the brass utensils. It's very clearly you have to understand. Very good. Fine, let's go for the next question. The next question is 3-mark question. So 2 ml of sodium hydroxide solution is added to few pieces of the granulated zinc. So ನಾನು ಹೇಗೆ question ನ ಅನಲೈಸ್ ಮಾಡ್ತೀನಿ ಈಗ, the same way you also try to analyze. ನೋಡಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಈಸಿ ಆಗುತ್ತೆ. ಸೊ ಏನಿದೆ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ರೈಟ್? ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಓಕೆ, ಆಡೆಡ್ ಟು ಫ್ಯೂ ಗ್ರಾನ್ಯುಲೇಟೆಡ್ ಜಿಂಕ್ ಅಂತ ಕೇಳಿದ್ದಾರೆ. ಅಂದ್ರೆ ಫ್ಯೂ ಗ್ರಾನ್ಯುಲೇಟೆಡ್ ಜಿಂಕ್ ಮೆಟಲ್ ಅಂದ್ರೆ ಜಿಂಕ್ ನ ಬರ್ಕೊಳ್ಳಿ. ಓಕೆ, ಸೊ sodium hydroxide solution is added to few pieces of the granulated zinc metal taken in a test tube. Okay, and now ಈಗ ಏನ್ ಮಾಡ್ತಾ ಇದೀವಿ, ಇದನ್ನ ವಾರ್ಮ್ ಮಾಡ್ತಾ ಇದೀವಿ. we are warming ಅಂದ್ರೆ we are heating this. ಇದನ್ನ ನಾವು ಹೀಟ್ ಮಾಡ್ತಾ ಇದೀವಿ. ಸೊ ಇದನ್ನ ಹೀಟ್ ಮಾಡಿದಾಗ ಏನಾಗ್ತಾ ಇದೆ, ಒಂದು ಗ್ಯಾಸ್ ರಿಲೀಸ್ ಆಗ್ತಾ ಇದೆ. a gas is evolved which is bubbled through a soap solution before testing. Okay, write the equation and the chemical reaction involved and a test to detect the gas ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನೀವು ನೋಡಿ ಇಲ್ಲಿ ಏನಾಗಿದೆ, ನಮ್ಮ ಹತ್ರ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಬೇಸ್ ಇದೆ, ಜಿಂಕ್ ಅಂದ್ರೆ ಮೆಟಲ್ ಇದೆ. ವಾಟ್ ಹ್ಯಾಪನ್ ವೆನ್ ಮೆಟಲ್ ರಿಯಾಕ್ಟ್ ವಿತ್ ದ ಬೇಸ್? ವಾಟ್ ಹ್ಯಾಪನ್ ಮೆಟಲ್ ರಿಯಾಕ್ಟ್ ವಿತ್ ದ ಬೇಸ್? ಜನರಲ್ ಇಕ್ವೇಶನ್ ಗೊತ್ತಿದೆ ಅಲ್ವಾ? ಇಟ್ ವಿಲ್ ಫಾರ್ಮ್ ದ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಯಾವ ಸಾಲ್ಟ್ ಫಾರ್ಮ್ ಆಗುತ್ತೆ? ವೆನ್ ಜಿಂಕ್ ರಿಯಾಕ್ಟ್ ವಿತ್ ದ ಸೋಡಿಯಂ ಹೈಡ್ರಾಕ್ಸೈಡ್. When zinc reacts with the sodium hydroxide, it forms a sodium zincate. That the formula is Na2ZnO2. Na2ZnO2 ಅನ್ನೋದು formula of sodium zincate, and hydrogen gas obviously release ಆಗ್ತಾ ಇದೆ. Correct? So release ಆಗ್ತಿರುವಂತ first chemical equation ಬರೀರಿ ಅಂತ ಹೇಳಿದಿರಾ. You are done with this. Next ಕೇಳ್ತಾ ಇದ್ದಾರೆ, ರಿಲೀಸ್ ಆಗ್ತಿರುವಂತ ಹೈಡ್ರೋಜನ್ ಗ್ಯಾಸ್ ನ ಹೇಗೆ ಟೆಸ್ಟ್ ಮಾಡ್ತೀರಾ? So by taking burning candle. So burning candle ತಗೊಳ್ತೀರಾ, you take the burning candle near the hydrogen gas. Correct? So ಆಗೇನಾಗುತ್ತೆ, ಪಾಪ್ ಸೌಂಡ್ ಕೇಳಿಸುತ್ತೆ ನಿಮಗೆ, ಕರೆಕ್ಟ್ ಅಲ್ಲ? ಸೊ ನೆಕ್ಸ್ಟ್ ನಿಮ್ಗೆ ಏನ್ ಕ್ವಶನ್ ಕೇಳಿದ್ದಾರೆ, ನೇಮ್ ದ ಗ್ಯಾಸ್ ವಿಚ್ ಈಸ್ ಬೀನ್ ಇವಾಲ್ವ್ when the same metal react with the dilute solution of strong acid. ಸೊ ನಿಮ್ಗೆ ಕ್ವಶನ್ ಇಲ್ಲಿಗೆ ಎಂಡ್ ಆಗ್ತಿಲ್ಲ. ಫಸ್ಟ್ ಏನ್ ಕೇಳಿದ್ದಾರೆ, ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇದೇ ಒಂದು ಮೆಟಲ್ ನ, ಸೇಮ್ ಮೆಟಲ್, ಲೆಟ್ ಅಸ್ ಟೇಕ್ ಸೇಮ್ ಮೆಟಲ್,
ಜಿಂಕನ್ನೇ ತಗೊಳ್ಳೋಣ. ಈಗ ಜಿಂಕ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ಕೂಡ ಕೇಳಿದ್ದಾರೆ. ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಸ್ಟೇಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಓನ್ಲಿ. ಸೊ ಅಗೇನ್ ನಮ್ಗೆ ಏನಾಗುತ್ತೆ, ಮೆಟಲ್ ಪ್ಲಸ್ ಆಸಿಡ್, ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್, ಜಿಂಕ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ along with the liberation of hydrogen gas. zinc chloride ಫಾರ್ಮ್ ಆಗುತ್ತೆ along with the liberation of hydrogen gas. ನಿಮ್ಗೆ ಇಲ್ಲಿ ಇದನ್ನ 3 to 4 ಮಾರ್ಕ್ ಗೆ ಕ್ವೆಶ್ಚನ್ ಕೇಳಬಹುದು. ಓಕೆನಾ, ಬೇಸಿಕಲಿ ನನ್ಗನ್ಸುತ್ತೆ 3 ಮಾರ್ಕ್ ಕ್ವೆಶ್ಚನ್ ಗೆ ಕೇಳಬಹುದು ಇದನ್ನ. ಫಸ್ಟ್ ಈಕ್ವೇಶನ್ ಬರೆಯಕ್ಕೆ ಕೇಳಿದ್ದಾರೆ. ಸೊ ಆ ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ನೋಡಿ, ಆಸಿಡ್ ಆಗಿರ್ಬಹುದು ಬೇಸ್ ಆಗಿರ್ಬಹುದು. ಇದನ್ನ ನಾನು ನಿಮ್ಗೆ ಕಂಪೇರ್ ಮಾಡಿ ತೋರಿಸ್ತಿದ್ದೆ. ಆಸಿಡ್ ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದ್ರೂ ಕೂಡ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್, ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆದ್ರೂ ಕೂಡ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಅದು ಗೊತ್ತಿರ್ಬೇಕು. ಬಟ್ ಯಾವ ಸಾಲ್ಟ್ ಫಾರ್ಮ್ ಆಗುತ್ತೆ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಎಸ್. ಐ ಥಿಂಕ್ ಎಲ್ರಿಗೂ ಈ ಕ್ವೆಶ್ಚನ್ ಕ್ಲಿಯರ್ ಆಗಿದೆ. ಎನಿಬಡಿ ಹ್ಯಾವ್ ಡೌಟ್? Yes, of course, some bases do not dissolve in water. Okay, so the bases which dissolve in water, we call them as alkalis as well. Okay, ella bases kuda react agala, only few bases react. Fine. Okay, let's go for next question. I think you don't have any doubt. No doubt anta message bartide. Fine. How are the bases different from alkalis anta kelta idare. So bases alkali ginta hege different agide. Okay, ಹೇಗೆ ಡಿಫರೆಂಟ್ ಆಗಿದೆ? ಫೈನ್. ಬೇಸಸ್ ಆರ್ ಡಿಫರೆಂಟ್ ಫ್ರಮ್ ಆಲ್ಕಲೀಸ್ ಬಿಕಾಸ್, ಬರಿಬೇಕು ನೀವು ಆನ್ಸರ್, ಆಲ್ಕಲೀಸ್ ಆರ್ ದ ಬೇಸಸ್ which dissolve in water. Alkalis are the bases which dissolve in water. Alkalis ಅನ್ನೋದು ಬೇಸ್ ಆಗಿದೆ. They dissolve in water, but not all the bases dissolve in water. Okay, are all the bases of alkalis dissolve in water ಅಂತ ಕೇಳ್ತಾ ಇದ್ದಾರೆ. ನೋ ಅಂತ ಆನ್ಸರ್ ಬರಿಬೇಕು. ನೋ ಆನ್ಸರ್. 2 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ ಈಸಿಯಾಗಿ. How are bases different from alkalis? They are different because alkalis are the bases which dissolve in water. Are all alkalis dissolve in water? Or all alkalis bases ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಆಲ್ಕಲೀಸು ಬೇಸಸ್ or all alkalis bases? No, because ಎಲ್ಲಾ ಬೇಸಸ್ ಕೂಡ ಡಿಸಾಲ್ವ್ ಆಗಲ್ಲ ವಾಟರ್ ನಲ್ಲಿ. ಕ್ಲಿಯರ್ ಆಯ್ತಲ್ಲ? ಎಸ್. Let's go for next question, my dear students. See, while constructing a house, a builder selects the marble flooring and a marble top for a kitchen, where vinegar and juice of lemon and tamarinds are more often used for cooking. Will you agree this selection and why ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಬಿಲ್ಡರ್ ಏನ್ ಮಾಡ್ತಾನೆ, ಮಾರ್ಬಲ್ ನ ಸೆಲೆಕ್ಟ್ ಮಾಡ್ತಾನೆ. ಮಾರ್ಬಲ್ ಫಾರ್ಮುಲಾ ಏನು? CaCO3, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ವಾ? ಸೊ ಕಿಚನ್ ಅಲ್ಲಿ ಏನಾಗುತ್ತೆ, ವಿ ಬೇಸಿಕಲಿ ಯೂಸಸ್ ವಿನೆಗರ್ ಅಂಡ್ ಆಲ್ಸೋ ದ ಲೆಮನ್ ಜ್ಯೂಸಸ್. ವಿನೆಗರ್ ಯೂಸ್ ಮಾಡ್ತೀವಿ, ಲೆಮನ್ ಅನ್ನ ನಾವು ಯೂಸ್ ಮಾಡ್ತೀವಿ ಅಲ್ವಾ? ಸೊ ವಿನೆಗರ್ ಆಗಿರ್ಬೋದು, ಲೆಮನ್ ಆಗಿರ್ಬೋದು, ಏನಾಗಿದೆ ಅದು ಆಸಿಡ್ ಆಗಿದೆ ಅಲ್ವಾ? ಆಸಿಡ್ ಅಂತ ಬರ್ಕೊಳ್ಳೋಣ. ಓಕೆ, ಸೊ ಈ ರೀತಿ ಸೆಲೆಕ್ಷನ್ ಕರೆಕ್ಟಾ ಅಂತ ಕೇಳ್ತಾ ಇದ್ದಾರೆ. ಈಸ್ ದಿಸ್ ಸೆಲೆಕ್ಷನ್ ಕರೆಕ್ಟ್? Putraju Shetty is asking a doubt. I'll clarify. Please stay back. Okay. Yes. Is this selection correct? So what this builder has did, is this selection is correct? Correcta? So in ಸ್ವಲ್ಪ ಕ್ವೆಶ್ಚನ್ ಇದೆ, ಮುಗ್ದೋಗುತ್ತೆ. I think in 3 or 4 questions ಅಷ್ಟೇ. 7 o'clock ಅಷ್ಟೊತ್ತಿಗೆ ಮುಗಿಸ್ಬಿಡ್ತೀನಿ. Okay. Is this selection correct? Yes ಅಂತ ತುಂಬಾ ಜನ ಹೇಳ್ತಾ ಇದ್ದೀರಾ. So ನನ್ನ ಪ್ರಕಾರ no. Aisha is also given the right answer. According to me, it's no. ಯಾಕೆ ಅಂದ್ರೆ ಮೆಟಲ್ ಕಾರ್ಬೋನೇಟ್ ಇದು ಆಸಿಡ್ ಇದೆ, ಮೆಟಲ್ ಕಾರ್ಬೋನೇಟ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮನೆಯಲ್ಲಿ ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಮಾರ್ಬಲ್ ಫ್ಲೋರಿಂಗ್ ಬಿದ್ರೆ, ಲೆಮನ್ ಜ್ಯೂಸ್ ಬಿದ್ದಾಗ ಏನಾಗುತ್ತೆ, ಎಲ್ಲಿ ಲೆಮನ್ ಜ್ಯೂಸ್ ಬಿದ್ದಿರುತ್ತೆ ಆ ಏರಿಯಾ ಫುಲ್ಲು ಏನಾಗುತ್ತೆ, ವೈಟ್ ಕಲರ್ ಆಗ್ಬಿಡುತ್ತೆ. ವೈಟ್ ಕಲರ್ ಆಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ಲೆಮನ್ ಜ್ಯೂಸ್ ಆಗಿರ್ಬೋದು, ಟ್ಯಾಮರಿನ್ ಜ್ಯೂಸ್ ಆಗಿರ್ಬೋದು, ಅಥವಾ ವಿನೇಗರ್ ಆಗಿರ್ಬೋದು, ಎಲ್ಲದರಲ್ಲೂ ಆಸಿಡ್ ನೇಚರ್ ಇದೆ. ಆಸಿಡ್ ಏನಾಗುತ್ತೆ, ಈ ಮಾರ್ಬಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಸೆಲೆಕ್ಷನ್ ಇಸ್ ನಾಟ್ ಪರ್ಫೆಕ್ಟ್. ವಿ ಶುಡ್ ನಾಟ್ ಯೂಸ್ ದ ಮಾರ್ಬಲ್ ಫಾರ್ ಕಿಚನ್. ಬಿಕಾಸ್ ದಿಸ್ ಮಾರ್ಬಲ್ ಈಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿಚ್ ಇಸ್ ಅ ಮೆಟಲ್ ಕಾರ್ಬೋನೇಟ್ ವಿಲ್ ರಿಯಾಕ್ಟ್ ವಿತ್ ದ ಆಸಿಡ್. ದಿಸ್ ಸೆಲೆಕ್ಷನ್ ಇಸ್ ನಾಟ್ ಕರೆಕ್ಟ್. ನೋ ಅಂತ ಬರಿಬೇಕು. ರೀಸನ್ ಏನ್ ಬರೀತೀರಾ? ಬಿಕಾಸ್ ಮೆಟಲ್ ಕಾರ್ಬೋನೇಟ್ ರಿಯಾಕ್ಟ್ ವಿತ್ ದ vinegar and lemon juice, and as a result of it chemical reaction takes place anta baritira. Clear aitala? Okay, so name the formula of any 3 hydrated salts anta kelta idini.
ನೇಮ್ ದ ಫಾರ್ಮುಲಾ ಆಫ್ ದ ಹೈಡ್ರೇಟೆಡ್ ಸಾಲ್ಟ್ಸ್. ಎನಿ ಹೈಡ್ರೇಟೆಡ್ ಸಾಲ್ಟ್ ನೀವು ಬರೀಬಹುದು. ಒಂದಷ್ಟು ಹೈಡ್ರೇಟೆಡ್ ಸಾಲ್ಟ್ ಇದೆ. ನಾನು ನಿನ್ನೆ ನಿಮಗೆ ರಾತ್ರಿ ಸಾಲ್ಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳ್ತಿದ್ದೆ. ಸೊ ಹೈಡ್ರೇಟೆಡ್ ಸಾಲ್ಟ್ಸ್ ಇದು ಅಂತ. ಹೈಡ್ರೇಟೆಡ್ ಅಂತ ಯಾಕೆ ಹೇಳ್ತೀವಿ? ಬಿಕಾಸ್ ದ ವಾಟರ್ ಮಾಲಿಕ್ಯೂಲ್ಸ್ ಗಾಟ್ ಅಟ್ಯಾಚ್ಡ್ ಟು ಇಟ್. ಎಸ್, gypsum, correct. Okay, other answer. Gypsum anta Aisha helidra. The formula of gypsum is what? Calcium sulfate, KSO4, 2H2O. The formula of gypsum. So any other answer? Okay, P.O.P anta helidira. And next, fine. Okay, gypsum and P.O.P antane major ಹೇಳ್ತಾ ಇದ್ದೀರಾ. ಸೊ P.O.P ಫಾರ್ಮುಲಾ CaSO4 half H2O. ಇದನ್ನ ಹೊರತಾಗಿ ಇನ್ನೇನಿದೆ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ನಲ್ಲಿ? ಓಕೆ, ವೇಟಿಂಗ್ ಫಾರ್ ಯುವರ್ ಆನ್ಸರ್ ಓನ್ಲಿ. ಕಾಪರ್ ಸಲ್ಫೇಟ್. ಸೊ ನೀಲ ಶಾಲ್ವಾರ್ ಅಂತ ಒಂದು ಐಡಿ ಇದೆ. ಐ ಥಿಂಕ್ ಪ್ರಾಬಬಲಿ ಐ ಆಮ್ ನಾಟ್ ಏಬಲ್ ಟು ರೀಡ್ ದಟ್. ಆ ಐಡಿಯಿಂದ ನೀವು ಇನ್ನೊಂದು ಸಾಲ್ಟ್ ಅನ್ನ ಎಕ್ಸ್ಪ್ಲೇನ್ ಅಂದ್ರೆ ಮೆನ್ಷನ್ ಮಾಡಿದ್ದೀರಾ. ಕಾಪರ್ ಸಲ್ಫೇಟ್ 5H2O. ಇದರಲ್ಲೆಲ್ಲ ಕೂಡ ವಾಟರ್ ಮಾಲಿಕ್ಯೂಲ್ಸ್ ಇದೆ. ಅದರಿಂದ ಇದನ್ನ ನಾವು ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್. ವಿರಾಟ್ ಇಸ್ ಸೆಲ್ಲಿಂಗ್ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ಅಲ್ಲಿ ವಾಟರ್ ಮಾಲಿಕ್ಯೂಲ್ ಅಟ್ಯಾಚ್ ಆಗಿಲ್ವಲ್ಲ? ಆಗಿಲ್ಲ. ಎಸ್. ವಾಷಿಂಗ್ ಸೋಡಾ. ಎಸ್, ವಾಷಿಂಗ್ ಸೋಡಾ. ಎಸ್, ಯಾರು ಹೇಳಿದ್ದು ಈ ಆನ್ಸರ್ನ? ಓಕೆ, ಪುನೀತ್ ಇಸ್ ಗಿವಿಂಗ್ Na2CO3, Na2CO3, 10H2O. ಸೊ ಇದು ವಾಷಿಂಗ್ ಸೋಡಾ. ಇದೆಲ್ಲ ಕೂಡ ಹೈಡ್ರೇಟೆಡ್ ಸಾಲ್ಟ್ ಆಗಿದೆ. ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಕ್ಯಾಲ್ಸಿಯಂ ಕಾರ್ಬನ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್? ಸೊ ಪ್ರೀವಿಯಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ HCl ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಅಗೇನ್ ಇಟ್ ಇಸ್ ಅ ಕ್ವಶನ್ ಅಬೌಟ್ ಮೆಟಲ್ ಕಾರ್ಬೋನೇಟ್ ವಿತ್ ಅನ್ ಆಸಿಡ್. ಏನ್ ಫಾರ್ಮ್ ಆಗುತ್ತೆ? ಸಾಲ್ಟ್ ಫಾರ್ಮ್ ಆಗುತ್ತೆ, ಕ್ಯಾಲ್ಸಿಯಂ ಕ್ಲೋರೈಡ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂಡ್ ವಾಟರ್ ಕೂಡ ಫಾರ್ಮ್ ಆಗುತ್ತೆ. ನೆನಪಾಗಬೇಕು ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಮೆಟಲ್ ಕಾರ್ಬೋನೇಟ್ ಅಂಡ್ ಆಸಿಡ್ ಅಂತ ಬಂದಾಗ ನಿಮ್ಗೆ ಏನ್ ಫಾರ್ಮ್ ಆಗುತ್ತೆ ಅಂತ ನಿಮ್ಗೆ ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್, why metallic oxides are called basic oxides and non-metallic oxides are called acidic oxides ಅಂತ ಕೇಳ್ತಾ ಇದ್ದಾರೆ. Why metallic oxides are called basic oxides? So metallic oxides ನ ಯಾಕೆ basic oxide ಅಂತ ಕರಿತೀವಿ? ಯಾರಿಗಾದ್ರೂ ಐಡಿಯಾ ಇದೆಯಾ? Anybody have idea? If anybody is having idea, you can share. Yes. Why metallic oxides are called basic in nature? Their nature is basic anta ಹೇಳ್ತಾ ಇದ್ದೀರಾ. Fine. See, metallic oxides are basic in nature. ಯಾಕೆ ಬೇಸಿಕ್ ಇನ್ ನೇಚರ್ ಅಂತ ನಿಮಗೆ ಗೊತ್ತಿರಬೇಕು. ಯಾಕೆಂದ್ರೆ ಮೆಟಾಲಿಕ್ ಆಕ್ಸೈಡ್ they react with the acid to form salt and water. Okay, yes, metallic oxides they react with the acid to form salt and water ಒಂದು ಓಕೆನಾ. ಅಂಡ್ ಮೆಟಾಲಿಕ್ ಆಕ್ಸೈಡ್ ಅಂತ ತಗೊಂಡಾಗ ಏನಾಗುತ್ತೆ? ಲೆಟ್ ಅಸ್ ಟೇಕ್ ನಾವು ಮೆಟಾಲಿಕ್ ಆಕ್ಸೈಡ್ ಕಾಪರ್ ಆಕ್ಸೈಡ್ ತಗೊಳ್ಳೋಣ. ಕಾಪರ್ ಆಕ್ಸೈಡ್ ನ ಒಂದು ಆಸಿಡ್ ಗೆ ಆಡ್ ಮಾಡೋಣ. ಏನಾಗುತ್ತೆ? ಇಟ್ ವಿಲ್ ಫಾರ್ಮ್ ಕಾಪರ್ ಕ್ಲೋರೈಡ್ ಮತ್ತೆ ವಾಟರ್ ನ ಫಾರ್ಮ್ ಮಾಡುತ್ತೆ. ಓಕೆ, ಕಾಪರ್ ಕ್ಲೋರೈಡ್ ಮತ್ತೆ ವಾಟರ್ ನ ಫಾರ್ಮ್ ಮಾಡುತ್ತೆ. ಅಂಡ್ ದೇ ಆಲ್ಸೋ ರಿಯಾಕ್ಟ್ ವಿತ್ ದ ವಾಟರ್ ಟು ಫಾರ್ಮ್ ದ ಮೆಟಲ್ ಹೈಡ್ರಾಕ್ಸೈಡ್ ಆಸ್ ವೆಲ್. ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮ್ ಆದ್ರೆ ಏನಾಗುತ್ತೆ? ಅದನ್ನ ನಾವು ಆಲ್ಕಲೈನ್ ಅಂತ ಹೇಳ್ತೀವಿ. ಮೆಟಲ್ ಹೈಡ್ರಾಕ್ಸೈಡ್ ನ ನಾವು ಆಲ್ಕಲೈನ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಮೆಟಾಲಿಕ್ ಆಕ್ಸೈಡ್ ದೇ ಆಲ್ಸೋ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಮೆಟಲ್ ಹೈಡ್ರಾಕ್ಸೈಡ್. ಸೊ ಹೈಡ್ರಾಕ್ಸೈಡ್ ಅಂತ ಹೇಳಿದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ. ಹೈಡ್ರಾಕ್ಸೈಡ್ ಅಂತ ಹೇಳಿದಾಗ ಇಟ್ ಕಂಟೈನ್ಸ್ OH ಮೈನಸ್ ಅಯಾನ್ಸ್. ಸೊ OH ಮೈನಸ್ ಅಯಾನ್ಸ್ ಇದ್ರೆ ನಾವೇನು ಬೇಸ್ ಅಂತ ಹೇಳ್ತೀವಿ. ವಿ ವಿಲ್ ಕಾಲ್ ದಿಸ್ ಆಸ್ ಬೇಸ್. ಅರ್ಥ ಆಗ್ತಿದೆಯಾ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಮೈ ಡಿಯರ್ ಸ್ಟೂಡೆಂಟ್. ವೈ ದೇ ಆರ್ ಕಾಲ್ಡ್ ಆಸ್ ಬೇಸಿಕ್ ಆಕ್ಸೈಡ್ಸ್, why they are called as acidic oxides ಅಂತ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ. ಎಸ್. ಸೊ ಎನಿ ಅದರ್ ಡೌಟ್ ಯು ಹ್ಯಾವ್ ಚಿಲ್ಡ್ರನ್ ರಿಲೇಟೆಡ್ ಟು ದಿಸ್? ಹ್ಯಾವ್ ಎನಿ ಡೌಟ್ ರಿಲೇಟೆಡ್ ಟು ದಿಸ್? Have any doubt related to this? Okay, waiting that if you have any doubt you can ask me related to this. Clear, right? So ಏನಾಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಯಾಕೆಂದ್ರೆ ದೇ ಡಿಸಾಲ್ವ್ ಇನ್ ವಾಟರ್. ಮೆಟಾಲಿಕ್ ಆಕ್ಸೈಡ್ ಡಿಸಾಲ್ವ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಈಗ ಕಾಪರ್ ಆಕ್ಸೈಡ್ ನ ವಾಟರ್ ಅಲ್ಲಿ ತಗೊಂಡ್ರೆ ಏನಾಗುತ್ತೆ? ಕಾಪರ್ ಹೈಡ್ರಾಕ್ಸೈಡ್ ಆಗುತ್ತೆ. ಮೆಗ್ನೀಷಿಯಂ ಆಕ್ಸೈಡ್ ತಗೊಂಡ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಕ್ಲಿಯರ್ ಆಯ್ತಾ? ನಾನ್ ಮೆಟಾಲಿಕ್ ಆಕ್ಸೈಡ್ ತಗೊಂಡ್ರೆ ಏನಾಗುತ್ತೆ? ನಾನ್ ಮೆಟಾಲಿಕ್ ಆಕ್ಸೈಡ್
ನಾವು ತಗೊಂಡಿದ್ದು ಕಾರ್ಬನ್ ಡೈಆಕ್ಸೈಡ್ ಅಂಡ್ ನಾವು ಆಸಿಡ್ ಜೊತೆ ರಿಯಾಕ್ಟ್ ಆಗೋ ಹಾಗೆ ಮಾಡಿದ್ರೆ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ನಾನ್ ಮೆಟಾಲಿಕ್ ಆಕ್ಸೈಡ್. ಸೊ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ acidic in nature. ಯಾಕೆಂದ್ರೆ ಕಾರ್ಬನ್ ಇಟ್ ಸೆಲ್ಫ್ ಇಸ್ ಆಸಿಡಿಕ್. ಸಲ್ಫರ್ ಡೈಆಕ್ಸೈಡ್ ಕೂಡ ನೀವು ತಗೊಳ್ಬಹುದು. ಸಲ್ಫರ್ ಡೈಆಕ್ಸೈಡ್ ಇಸ್ ಆಲ್ಸೋ ಆಸಿಡಿಕ್. ಆಗ್ತಿದ್ಯಾ? ಗೊತ್ತಿರ್ಬೇಕು ಯಾಕೆ ಅದನ್ನ ನಾವು ಏನು ಆಸಿಡಿಕ್ ಅಂತ ಕರಿತೀವಿ, ಬೇಸಿಕ್ ಅಂತ ಕರಿತೀವಿ. ಯು ಮಸ್ಟ್ ನೋ ದಟ್. ಓಕೆ, so non-metallic oxide they also react with water, okay, but they release what? H plus ion. Clear alva? Fine. So if everybody is clear children, we will end the session. So ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡಬೇಕಾ? ಈ ನೋಟ್ಸ್ ನ ಕಲಿಸ್ತೀರಾ ಅಂತ? ಎಸ್, ಇದನ್ನ ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡ್ತೀನಿ ನಾನು. ಎಲ್ಲಾ ಕ್ವಶನ್ ಕೂಡ ನೀವು ಒಂದ್ಸತಿ ಆನ್ಸರ್ ಮಾಡಿ ವಿತೌಟ್ ಸೀಯಿಂಗ್. ಒಂದ್ಸತಿ ಟೆಸ್ಟ್ ತರ ಬರೀರಿ. ಡೆಫಿನೆಟ್ಲಿ ನಿಮ್ಮೆಲ್ಲದಕ್ಕೂ ಎಲ್ಲಾ ಕ್ವಶನ್ಸ್ಗೂ ಏನಂದ್ರೆ ಕ್ಲಿಯರ್ ಐಡಿಯಾ ಸಿಗುತ್ತೆ. ನೀವ್ ಏನ್ ಕೇಳಿಸ್ಕೊಂಡಿದ್ದೀರಾ ಈಗ ಇಷ್ಟೊತ್ತು ಬೆಳಗ್ಗೆಯಿಂದ, ಇದನ್ನ ಒಂದ್ಸತಿ ನೀವು ಎಲ್ಲಾ ಕ್ವಶನ್ಸ್ಗೂ ರೈಟ್ ಅಪ್ ಮುಖಾಂತರ ಏನ್ ಮಾಡ್ಬೇಕು, ನೀವು ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಒಂದ್ಸತಿ ಬರೆದ್ರೆ ಏನಾಗುತ್ತೆ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಸಂಬಡಿ ಇಸ್ ಆಸ್ಕಿಂಗ್ ಡೌಟ್ ಕೇಳ್ತಾ ಇದ್ದೀರಾ. ಸೊ ವಾಟ್ ಈಸ್ ದ ಡೌಟ್? What is the doubt, children? What is your doubt? Waiting for your question. Ma'am, will you send these notes? Is it neutralization reaction anta kelta idira? So the neutralization reaction na antandre no. Neutralization reaction andre enu? Acid base reaction anta artha. What is meant by neutralization reaction? Neutralization reaction is nothing but the acid base reaction. Ili acid base alla ನಮ್ಮ ಹತ್ರ ಏನಿದೆ, ಇಲ್ಲಿ ಆಸಿಡ್ ಅಂಡ್ ಮೆಟಲ್ ಆಕ್ಸೈಡ್ ಇದೆ. ಆಗ್ತಾ ಇದೆ ಆಸಿಡ್ ಜೊತೆಗೆ ಮೆಟಲ್ ಆಕ್ಸೈಡ್ ಇದೆ. ಆಸಿಡ್ ಬೇಸ್ ಅಲ್ಲ ಇದು. ಕ್ಲಿಯರ್ ಆಯ್ತಾ? Okay, I think you all are clear with the answers, children. Don't have any doubts, I think. ಎಲ್ಲ ಆನ್ಸರ್ಸ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ನಾನು ಇಷ್ಟೊತ್ತು ಏನ್ ನಿಮ್ ಜೊತೆ ಡಿಸ್ಕಸ್ ಮಾಡಿದೆ, ಒಂದಷ್ಟು ಕ್ವಶನ್ಸ್, ಐ ಥಿಂಕ್ ನಿಮ್ಗೆ ಎಲ್ಲಾ ಕ್ವಶನ್ಸ್ ಯೂಸ್ಫುಲ್ ಆಗಿದೆ. ಸೊ ನಾನು ನಿಮ್ಗೆ ಬೋರ್ಡ್ ಅಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ರು 2019, 20 and 22 ಬೋರ್ಡ್ ಎಕ್ಸಾಮ್ಸ್ ನಲ್ಲಿ, ಪಬ್ಲಿಕ್ ಎಕ್ಸಾಮ್, ಸಪ್ಲಿಮೆಂಟರಿ ಎಕ್ಸಾಮ್ ಅಂಡ್ ಆಸ್ ವೆಲ್ ಆಸ್ ಫೈನಲ್ ಎಕ್ಸಾಮ್ಸ್ ಅಲ್ಲಿ ಯಾವ ಕ್ವಶನ್ಸ್ ನ ಕೇಳಿದ್ರು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಆನ್ಸರ್ಸ್ ನ ತಿಳ್ಕೊಂಡ್ರಿ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಸಮ್ ಎಕ್ಸ್ಟ್ರಾ ಕ್ವಶನ್ಸ್ 1 ಮಾರ್ಕ್ ಆದ್ರೆ ಯಾವ ರೀತಿ ಕೇಳ್ಬೋದು, 2 ಮಾರ್ಕಿಗೆ ಆದ್ರೆ ಯಾವ ರೀತಿ ಕೇಳ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಸೊ ನನಗೆ ಒಬ್ರು ಯಾರೋ ಕೇಳ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ, ಲಾಸ್ಟ್ ಕ್ವಶನ್ ಅನ್ನ ರಿಪೀಟ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಕೇಳಿಸ್ಕೊಳ್ಳಿ. ಮೆಟಾಲಿಕ್ ಆಕ್ಸೈಡ್ಸ್ ಆರ್, ನಾನು ಹೇಳಿದೆ ಬೇಸಿಕ್ ಇನ್ ನೇಚರ್ ಅಂತ. ಯಾಕೆ? ಬಿಕಾಸ್ ದೇ ರಿಯಾಕ್ಟ್ ವಿತ್ ದ ಆಸಿಡ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ಒಂದ್ ರೀಸನ್. ಅರ್ಥ ಆಯ್ತಾ? ಅಂಡ್ ದೇ ಆಲ್ಸೋ ರಿಯಾಕ್ಟ್ ವಿತ್ ದ ವಾಟರ್. ಅಂದ್ರೆ ಮೆಟಾಲಿಕ್ ಆಕ್ಸೈಡ್ ಏನಾಗುತ್ತೆ, ದೇ ಆಲ್ಸೋ ರಿಯಾಕ್ಟ್ ವಿತ್ ದ ವಾಟರ್ ಟು ಫಾರ್ಮ್ ಮೆಟಲ್ ಹೈಡ್ರಾಕ್ಸೈಡ್. ಮೆಟಲ್ ಹೈಡ್ರಾಕ್ಸೈಡ್ ಅಂದ್ರೆ ಏನಂತ ಹೇಳ್ತೀವಿ? ಸಿ, ಮೆಟಲ್ ಹೈಡ್ರಾಕ್ಸೈಡ್ ಅಂದ್ರೆ ಏನ್ ಹೇಳ್ತೀವಿ? ಸಿ, ಕಾಪರ್ ಆಕ್ಸೈಡ್ ಇದೆ ಅಲ್ವಾ? ಕಾಪರ್ ಆಕ್ಸೈಡ್ ಏನಾಗ್ತಾ ಇದೆ, ಇಲ್ಲಿ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಆಸಿಡ್ ಜೊತೆ ಏನಾಗ್ತಾ ಇದೆ, ಇದು ರಿಯಾಕ್ಟ್ ಆಗ್ತಾ ಇದೆ. ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಏನಾಗ್ತಾ ಇದೆ, ಇಲ್ಲಿ ಸಾಲ್ಟ್ ಮತ್ತೆ ವಾಟರ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈ ಸೇಮ್ ಮೆಟಲ್ ಆಕ್ಸೈಡ್ ಅಂದ್ರೆ ಕಾಪರ್ ಆಕ್ಸೈಡ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ದ ಕಾಪರ್ ಹೈಡ್ರಾಕ್ಸೈಡ್. ಈಗ ಕಾಪರ್ ಹೈಡ್ರಾಕ್ಸೈಡ್ ಅಂದ್ರೆ ಏನು? ಕಾಪರ್ ಹೈಡ್ರಾಕ್ಸೈಡ್ ಏನಿದೆ, OH ಮೈನಸ್ ಅಯಾನ್ಸ್ ಇದೆ. OH ಇದ್ರೆ ಏನಾಗುತ್ತೆ, ಇದು ಬೇಸಿಕ್. ಕ್ಲಿಯರ್ ಆಯ್ತಲ್ವಾ? ಸೊ ನೆಕ್ಸ್ಟ್ ನಾನ್ ಮೆಟಾಲಿಕ್ ಆಕ್ಸೈಡ್ ಬಗ್ಗೆ ಮಾತಾಡಿದ್ರೆ, ಸಿ, ನಾನ್ ಮೆಟಾಲಿಕ್ ಆಕ್ಸೈಡ್ ಏನಾಗುತ್ತೆ, ದೇ ಆಲ್ಸೋ ರಿಯಾಕ್ಟ್ ವಿತ್ ದ ವಾಟರ್. ಓಕೆ, ಬಟ್ ವೆನ್ ದೇ ರಿಯಾಕ್ಟ್ ವಿತ್ ದ ವಾಟರ್, ವಾಟ್ ಹ್ಯಾಪನ್, ದೇ ವಿಲ್ ಫಾರ್ಮ್ ದ H plus ions. H plus ions ಅನ್ನ ಫಾರ್ಮ್ ಆಗುತ್ತೆ. ಓಕೆ, ನಾನ್ ಮೆಟಾಲಿಕ್ ಆಕ್ಸೈಡ್ ದೇ ರಿಯಾಕ್ಟ್ ವಿತ್ ದ ವಾಟರ್ ಟು ಫಾರ್ಮ್ ದ ಆಸಿಡಿಕ್ ಸೊಲ್ಯೂಷನ್ಸ್ ಅಂತ ನಾವು ಹೇಳ್ಬಹುದು. ಸೊ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಸಲ್ಫರ್ ಡೈಆಕ್ಸೈಡ್ ನ ತಗೊಳ್ಳೋಣ. ಸಲ್ಫರ್ ಡೈಆಕ್ಸೈಡ್ ನ ವಾಟರ್ಗೆ ಹಾಕೋಣ. ಸೊ ಏನಾಗುತ್ತೆ, ಇಟ್ ಫಾರ್ಮ್ಸ್ ಸಲ್ಫ್ಯೂರಿಕ್ ಆಸಿಡ್, H2SO4 ಫಾರ್ಮ್ ಆಗುತ್ತೆ. H2SO4 ಅಲ್ಲಿ ಏನಿದೆ, H2SO4 ನಲ್ಲಿ H plus ion ಇದೆ. ಅರ್ಥ ಆಗ್ತಿದ್ಯಾ? ಇದು ಏನಾಗ್ತಾ ಇದೆ, ನಾನ್ ಮೆಟಾಲಿಕ್ ಆಕ್ಸೈಡ್ ಸರ್. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಆಸಿಡಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಸೊ ಫಿಸಿಕ್ಸ್ ವಿಡಿಯೋಸ್ ಕೂಡ ನಾನು ಪೋಸ್ಟ್ ಮಾಡ್ತಾ ಬರ್ತೀನಿ ನನ್ನ ಚಾನಲ್ ಅಲ್ಲಿ, ವೇಟ್ ಮಾಡ್ತಾ ಇರಿ. ಓಕೆನಾ? ಫೈನ್. ಸೊ ಇವತ್ತಿಗೆ I'm going to end the class. So another 5 to 6 minutes is left for 7 o'clock. So I request all of you, my dear students, to drop your valuable comment after the session completed. ಅಂದ್ರೆ ಈ ಲೈವ್ ಸೆಷನ್ ಕಂಪ್ಲೀಟ್ ಆದ್ಮೇಲೆ ಕಮೆಂಟ್ ಏರಿಯಾದಲ್ಲಿ ನಿಮ್ ಕಮೆಂಟ್ಸ್ ನ ಮೆನ್ಷನ್ ಮಾಡಿ. ಐ ಆಮ್ ಸೋ ಹ್ಯಾಪಿ ಟು ರೀಡ್ ಯೋರ್ ಕಮೆಂಟ್ಸ್. ನಿಮ್ ಕಮೆಂಟ್ಸ್ ನ ಓದಿದ್ರೆ ನಮ್ಗೊಂಥರ ಏನಂದ್ರೆ ಐ ಗೆಟ್ ದಟ್ ಎನರ್ಜಿ, ಎಂಥೂಸಿಯಾಸಮ್ ಬರುತ್ತೆ ನನಗೆ. ಸೊ ಎಸ್, ವಾಟ್ ಎವರ್ ಐ ಆಮ್ ಡೂಯಿಂಗ್ ಇಸ್ ರಿಯಲಿ ರೀಚಿಂಗ್ ದ ಸ್ಟೂಡೆಂಟ್ಸ್ ಅಂತ. ಸೊ ದಟ್ ಈಸ್ ಒನ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಯು. ಐ ಆಮ್ ಬ್ಲೂಪ್ರಿಂಟ್ ಆಫ್ ಬೋರ್ಡ್ ಎಕ್ಸಾಮ್ 2023 ವಿರಾಟ್. ಇಟ್ ಇಸ್ ಆಲ್ರೆಡಿ ಅವೈಲಬಲ್ ಇನ್ ಮೈ ಚಾನಲ್ ನಲ್ಲಿ ಇದೆ. ಬ್ಲೂಪ್ರಿಂಟ್ ಆಲ್ರೆಡಿ ಇದೆ. ರೀಸೆಂಟ್ 2023 ಬೋರ್ಡ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಇದೆ. ಬೇಕಾದ್ರೆ ನಾನು ಟೆಲಿಗ್ರಾಮ್ ನಲ್ಲಿ ಫಾರ್ವರ್ಡ್ ಮಾಡ್ತೀನಿ. ಓಕೆನಾ?
So after completing this video, I will forward in the Telegram. So maths class already ಮಾಡ್ತಾ ಇದ್ದಾರಲ್ಲ, ಎವ್ರಿ ಡೇ ನೈಟ್ ಮೇಡಮ್ ಮಾಡ್ತಾ ಇದ್ದಾರೆ ಮ್ಯಾಥ್ಸ್ ಕ್ಲಾಸ್ 9 o'clock ಅಲ್ಲಿ. ಅದನ್ನ ನಾನು ಕಮ್ಯುನಿಟಿ ಸೆಕ್ಷನ್ ಅನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಓಕೆ, so thank you so much children, thank you so much for being in live from 5:30 till now. See you all tomorrow morning with another live class with another new lesson. So ನಾಳೆ ನಾನು ನಿಮ್ಮ ಜೊತೆ ಲೈವ್ ಪ್ರೋಸೆಸ್ ಅದನ್ನ ಡಿಸ್ಕಸ್ ಮಾಡ್ತೀನಿ. ಓಕೆನಾ? Until then, take care. Don't forget to put your valuable comments in the comment area once the live is ended. Okay, have a nice day my dear students.